ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಹೆಸರು ಕೌಸಲ್ಯ. ನನಗೆ ಗೊತ್ತಾಗ್ಲಿಲ್ಲ, ರಾತ್ರಿಯಲ್ಲಿ ಎದ್ದು ಅಡಿಗೆ ಮನೆಗೆ ಹೋಗಿ ನೀರು ಕುಡಿಯುವುದು ಇಷ್ಟೊಂದು ದೊಡ್ಡ ಅಪರಾಧವಾಗಬಹುದು ಅಂತ. ನನ್ನ ಮನೆಯಲ್ಲಿಯೇ ನನ್ನ ಸೊಸೆಯರು ನನ್ನನ್ನು ಕಳ್ಳಿ ಅಂತ ಸಾಬೀತು ಮಾಡ್ತಾ ಇದ್ರು. ಇನ್ನು ನನ್ನ ಮಕ್ಕಳು, ಅವರು 4 ಜನ. ತಮ್ಮ ಹೆಂಡತಿಯರ ಮುಂದೆ ಬಾಯಿ ತೆಗೆಯಲು ಅವರಿಂದ ಸಾಧ್ಯವಾಗಲಿಲ್ಲ. ಇದೆಲ್ಲವನ್ನು ಯೋಚಿಸಿ ನಾನು ಅಳ್ತಾ ಇದ್ದೆ. ಆಗಲೇ ನನ್ನ ಇಬ್ಬರು ಸೊಸೆಯಂದಿರು ಬಂದು ನನ್ನ ಎಲ್ಲಾ ಸಾಮಾನುಗಳನ್ನು ಹುಡುಕಾಡುತ್ತಾ, ಕಳ್ಳತನ ಮಾಡಿದ ದುಡ್ಡನ್ನು ನೀವು ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ರು. ನಾನು ಅವರಿಗೆ ಏನು ಹೇಳ್ಬೇಕು ಅಂದುಕೊಂಡೆ. ಆದ್ರೆ, ಅತ್ತೆ, ನಿಮ್ಗೆ ಸ್ವಲ್ಪ ಕೂಡ ನಾಚಿಕೆ ಆಗೋದಿಲ್ವಾ? ನೀವು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿತೀರಾ ಅಂತ ನಾವು ಅಂದುಕೊಂಡಿರ್ಲಿಲ್ಲ. ಕೌಸಲ್ಯ ಅವರು ಸೊಸೆಯ ಮಾತುಗಳನ್ನು ಕೇಳಿ ಶಾಕ್ ಆಗ್ಬಿಟ್ಟಿದ್ರು. ಅವರು ಈಗ ಗಂಭೀರವಾಗಿ, ಈಗ ನಾನು ಏನ್ ಮಾಡ್ಬಿಟ್ಟೆ ಅಂತ ನೀನು ನನ್ನನ್ನು ಇಷ್ಟೊಂದು ಅವಮಾನ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಸುಕನ್ಯಾ ಹೇಳಿದ್ರು, ನೀವು ಮಾಡೋದೆಲ್ಲ ಅಂತಹ ಕೆಲ್ಸನೇ. ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮ ಮುಖ ನೋಡಿ ಮಾತನಾಡಿಸಲು ನನಗೆ ತುಂಬಾ ಇಷ್ಟ ಅಂತ ಅಂದ್ಕೊಬಿಟ್ರ. ನಾನು ಈಗ ನಿಮ್ಮನ್ನು ನೇರವಾಗಿ ಕೇಳ್ತಾ ಇದ್ದೀನಿ, ನೀವು ರಾತ್ರಿ ಅಡುಗೆ ಮನೆಗೆ ಹೋಗಿದ್ರಾ ಇಲ್ವಾ? ನನಗೆ ಕೇವಲ ಸತ್ಯವನ್ನು ಮಾತ್ರ ಹೇಳಿ ಅಂತ ಕೇಳಿದಾಗ, ಹೌದಮ್ಮ, ರಾತ್ರಿ ನನಗೆ ತುಂಬಾ ಬಾಯಾರಿಕೆಯಾಗಿತ್ತು. ನನ್ನ ರೂಮಿನಲ್ಲಿ ಇದ್ದ ನೀರು ಪೂರ್ತಿ ಖಾಲಿಯಾಗ್ಬಿಟ್ಟಿತ್ತು. ಆದ್ದರಿಂದ ನೀರನ್ನು ಕುಡಿಯಲು ನಾನು ಅಡುಗೆ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ರು ಕೌಸಲ್ಯ ಅವರು. ಸತೀಶ್, ಬೇಗ ಬನ್ನಿ, ನಿಮ್ಮ ಅಮ್ಮನ ಅವತಾರವನ್ನು ನೋಡಿ. ಬಿಂದು, ಶಿವು, ನೀನು ಕೂಡ ಬಾ ಅಂತ ಅವಳು ಎಲ್ಲರನ್ನೂ ಕರೀತಾ ಇದ್ಲು. ಸೊಸೆಯ ಈ ವರ್ತನೆಯನ್ನು ನೋಡಿ ಕೌಸಲ್ಯ ಅವರು ಗಾಬರಿಯಾಗಿ, ಸುಕನ್ಯಾ, ಇಷ್ಟಕ್ಕೂ ನಾನು ಏನ್ ಮಾಡಿದೆ? ನೀನು ಯಾಕೆ ಈ ರೀತಿ ಎಲ್ಲರನ್ನೂ ಕರೀತಾ ಇದೀಯಾ ಅಂತ ಕೇಳಿದಾಗ, ಸುಕನ್ಯಾ ಕೋಪವಾಗಿ, ಮೊದಲು ಎಲ್ಲರೂ ಇಲ್ಲಿಗೆ ಬರ್ಲಿ, ನಂತರ ಸತ್ಯವನ್ನು ಹೇಳ್ತೀನಿ ಅಂತ ಹೇಳಿದ್ಲು. ಅವಳ ಧ್ವನಿಯನ್ನು ಕೇಳಿ ಸತೀಶ್, ಶಿವು ಮತ್ತು ಬಿಂದು ಅಲ್ಲಿಗೆ ಓಡಿ ಬಂದಿದ್ರು. ಬೆಳಿಗ್ಗೆ ಬೆಳಿಗ್ಗೆ ಇದೇನ್ ಗಲಾಟೆ ನಡೀತಾ ಇದೆ? ಇಷ್ಟಕ್ಕೂ ಏನಾಯ್ತು ಈಗ ಅಂತ ಸತೀಶ್ ಮತ್ತು ಶಿವು ಇಬ್ಬರು ಕೇಳ್ತಾರೆ. ಆಗ ಸುಕನ್ಯಾ ಹೇಳಿದ್ರು, ನೀವೇ ಖುದ್ದು ನೋಡಿ, ಅತ್ತೆ ಮಧ್ಯರಾತ್ರಿ ಅಡಿಗೆ ಮನೆಗೆ ಕದ್ದು ಮುಚ್ಚಿ ಯಾಕೆ ಹೋಗಿದ್ರು? ಈ ಮಾತು ಕೇಳಿ ಕೌಸಲ್ಯ ಅವರು ಒಂದು ಕ್ಷಣ ಶಾಕ್ ಆಗ್ಬಿಡ್ತಾರೆ. ಅವರು ಹೇಳಿದ್ರು, ನಾನು ಕದ್ದು ಮುಚ್ಚಿ ಯಾಕೆ ಹೋಗ್ಬೇಕು? ನನಗೆ ಬಾಯಾರಿಕೆಯಾಗಿತ್ತು, ಆದ್ದರಿಂದ ಅಡಿಗೆ ಮನೆಯಲ್ಲಿ ನೀರು ಕುಡಿಯಲು ಹೋಗಿದ್ದೆ ಅಷ್ಟೇ. ಏನು, ನೀವು ನೀರು ಕುಡಿಯಲು ಹೋಗಿದ್ರಾ ಅಥವಾ ಅಡಿಗೆ ಮನೆಯಲ್ಲಿ ಹುಡುಕಾಡಲು ಹೋಗಿದ್ರಾ? ಈ ಮಾತನ್ನು ಕೇಳಿದ ತಕ್ಷಣ ಸತೀಶ್ ಕೋಪವಾಗಿ ಹೇಳ್ತಾನೆ, ಸುಕನ್ಯಾ, ಅಮ್ಮ ನೀರು ಕುಡಿಯಲು ಹೋಗಿದ್ದೆ ಅಂತ ಹೇಳಿದ್ರು ತಾನೆ, ಅದಕ್ಕೆ ನೀನು ಇಷ್ಟೊಂದು ವಿಚಿತ್ರವಾಗಿ ನಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಹೀಗೆ ನೀರು ಕುಡಿಯಲು ಹೋಗಿದ್ರೆ ಕೇವಲ ನೀರು ಕುಡಿದು ವಾಪಸ್ ಬರಬೇಕಾಗಿತ್ತು. ಅಡಿಗೆ ಮನೆಯಲ್ಲಿ ಹೋಗಿ ಎಲ್ಲವನ್ನು ಕ್ಲೀನ್ ಮಾಡಬೇಕಾದ ಅವಶ್ಯಕತೆ ಆದ್ರೂ ಏನಿತ್ತು? ಈ ಮಾತು ಕೇಳಿದ ತಕ್ಷಣ ಬಿಂದು ಕೂಡ ಹೇಳಿದ್ರು, ನನಗೂ ಗೊತ್ತಿಲ್ಲ ಅಕ್ಕ, ಅತ್ತೆಗೆ ಮತ್ತೆ ರಾತ್ರಿಯಲ್ಲಿ ಅಡಿಗೆ ಮನೆಯಲ್ಲಿ ಕ್ಲೀನ್ ಮಾಡುವ ಅವಶ್ಯಕತೆ ಏನಿರುತ್ತೆ ಅಂತ. ಆಗ ಶಿವು ಕೂಡ ಹೇಳ್ತಾನೆ, ಅಮ್ಮ ಕೆಲವು ಸಾಮಾನುಗಳನ್ನು ತೊಳೆದು ಅಡಿಗೆ ಮನೆಯನ್ನು ಕ್ಲೀನ್ ಮಾಡಿದ್ರೆ ಅದರಲ್ಲಿ ತಪ್ಪೇನಿದೆ? ನೀವು ಯಾಕೆ ಇಷ್ಟೊಂದು ಮಾತನಾಡ್ತಾ ಇದ್ದೀರಾ? ಶಿವು, ನಿನಗೆ ಸತ್ಯ ಗೊತ್ತಿಲ್ಲ. ಅಡಿಗೆ ಮನೆಯನ್ನು ಸ್ವಚ್ಛವಾಗಿಡೋದು ಒಳ್ಳೆಯ ಕೆಲಸವೇ. ಆದ್ರೆ ಅಡುಗೆ ಮನೆಯಲ್ಲಿ ನಾನು 5,000 ರೂಪಾಯಿಗಳನ್ನು ಇಟ್ಟಿದ್ದೆ. ಅದನ್ನು ನಿಮ್ಮ ಅಮ್ಮನೇ ತೆಗೆದುಕೊಂಡಿದ್ದಾರೆ. ಇವರಿಗೆ ದುಡ್ಡು ಬೇಕಾಗಿದ್ರೆ ಬಾಯಿ ಬಿಟ್ಟು ನಮ್ಮನ್ನು ಕೇಳ್ಬೇಕಾಗಿತ್ತು. ಅದನ್ನು ಬಿಟ್ಟು ಈ ವಯಸ್ಸಿನಲ್ಲಿ ಕಳ್ಳತನ ಮಾಡುವುದು ಇವರಿಗೆ ಶೋಭೆ ತರುತ್ತಾ ಹೇಳು? ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಈಕೆಯನ್ನು ನೋಡಿ ಆ ಮಕ್ಕಳು ಏನನ್ನು ಕಲಿಬೇಕು? ಅತ್ತೆಯ ಈ ಬುದ್ಧಿಯಿಂದ ನಾನು ತುಂಬಾ ಚಿಂತೆ ಮಾಡ್ತಾ ಇದ್ದೀನಿ, ಗೊತ್ತಾ ನಿಂಗೆ? ಕೌಸಲ್ಯ ಅವರು ಈ ಮಾತುಗಳನ್ನು ಕೇಳಿ ನಡುಗಿ ಹೋಗಿದ್ರು. ಅವರು ನಡುಗುತ್ತಲೇ ಅಳುವ ಧ್ವನಿಯಲ್ಲಿ ಹೇಳಿದ್ರು, ಸುಕನ್ಯಾ, ನನ್ನ ಮೇಲೆ ಇಷ್ಟೊಂದು ನೀಚವಾದ ಆರೋಪವನ್ನು ಹೊರಿಸುವ ಮುಂಚೆ ಒಮ್ಮೆಯಾದ್ರೂ ನೀನು ಯೋಚಿಸಿ ಮಾತನಾಡಬಹುದಲ್ವಮ್ಮ? ಇಷ್ಟಕ್ಕೂ ನಿನ್ನ ದುಡ್ಡನ್ನು ನಾನು ಯಾಕೆ ಮುಟ್ಟಿಕೊಳ್ಳಲಿ? ನಾನು ದುಡ್ಡು ತೆಗೆದುಕೊಂಡು ಏನ್ ಮಾಡ್ಬೇಕು? ನಾನು ಸತ್ಯ ಹೇಳ್ತಾ ಇದ್ದೀನಿ, ನಾನು ಯಾವ ದುಡ್ಡನ್ನು ಮುಟ್ಲಿಲ್ಲಮ್ಮ. ಆಗ ಸತೀಶ್ ಹೇಳ್ತಾನೆ, ಅಮ್ಮ, ಒಂದು ವೇಳೆ ನೀವು ದುಡ್ಡು ತೆಗೆದುಕೊಂಡಿದ್ರೆ ನೇರವಾಗಿ ಹೇಳ್ಬಿಡಿ. ಬೆಳಿಗ್ಗೆ ಬೆಳಿಗ್ಗೆ ಇದೆಲ್ಲ ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಮಗನ ಬಾಯಿಂದ ಬಂದಂತಹ ಈ ಮಾತುಗಳನ್ನು ಕೇಳಿ ಕೌಸಲ್ಯ ಅವರು ಇನ್ನೂ ಶಾಕ್ ಆಗ್ಬಿಟ್ಟಿದ್ರು. ಅವರು ಹೆತ್ತ ಮಗ, ಅವನನ್ನು ಬೆಳೆಸಲು ಆಕೆ ಎಷ್ಟೋ ಕಷ್ಟಪಟ್ಟಿದ್ರು. ಅದೇ ಮಗ ಈ ದಿನ ತನ್ನ ಹೆತ್ತ ತಾಯಿಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸ್ತಾ ಇದ್ದ. ಕೌಸಲ್ಯ ಅವರ ಕಣ್ಣುಗಳಿಂದ ನೀರು ಬರ್ತಾನೆ ಇತ್ತು. ಅವರು ಈಗ ತಮ್ಮ ಚಿಕ್ಕ ಮಗನನ್ನು ನೋಡ್ತಾರೆ. ಬಹುಶಃ ಅವನು ನನ್ನ ಪಕ್ಷದಲ್ಲಿ ಏನಾದರೂ ಹೇಳಬಹುದೇನೋ ಅಂತ. ಆದ್ರೆ ಶಿವು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದ. ಅವನ ಕಣ್ಣುಗಳಲ್ಲಿ ತನ್ನ ತಾಯಿಯ ಬಗ್ಗೆ ಯಾವುದೇ ರೀತಿಯ ಪ್ರೀತಿ ಮತ್ತು ಕಾಳಜಿ ಕೂಡ ಇರಲಿಲ್ಲ. ಆಗಲೇ ಸುಕನ್ಯಾ ಹೇಳ್ತಾಳೆ,
ಈಗ ಈ ರೀತಿ ಮೊಸಳೆ ಕಣ್ಣೀರು ಹಾಕುವುದರಿಂದ ಏನು ಪ್ರಯೋಜನ ಇಲ್ಲ. ಸತ್ಯ ಏನು ಅಂದ್ರೆ ನನ್ನ ದುಡ್ಡನ್ನು ನೀವೇ ಕಳ್ಳತನ ಮಾಡಿದ್ದೀರಾ. ಈ ಮನೆಯಲ್ಲಿ ನಿಮಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಕಡಿಮೆ ಆಗಿದೆ? ಆದ್ರೂ ನಿಮ್ಮ ದುರಾಸೆ ಮಾತ್ರ ಕಡಿಮೆಯಾಗಿಲ್ಲ. ಶಿವು ಕೂಡ ಈ ಮಾತಿಗೆ ತಲೆ ಆಡಿಸುತ್ತಾ, ಹೌದು ಅತ್ತಿಗೆ, ನೀವು ಸರಿಯಾದ ಮಾತನ್ನೇ ಹೇಳ್ತಾ ಇದ್ದೀರಾ. ಇದೆಲ್ಲವನ್ನು ಕೇಳಿ ನನಗೆ ಕೂಡ ತುಂಬಾ ದುಃಖವಾಗ್ತಾ ಇದೆ. ಅಮ್ಮ, ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಕನಸಿನಲ್ಲಿಯೂ ಅಂದುಕೊಂಡಿರ್ಲಿಲ್ಲ. ಈಗಲಾದ್ರೂ ನೀವು ಸತ್ಯವನ್ನು ಹೇಳಿ ಅಂತ ಹೇಳಿದಾಗ ಆ ತಾಯಿಯ ಹೃದಯ ಒಡೆದು ಹೋಗಿತ್ತು. ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ನಡುಗುತ್ತಲೇ ಹೇಳಿದ್ರು, ಮಗ, ನೀನು ಕೂಡ ನನ್ನ ಬಗ್ಗೆ ಇದೇ ರೀತಿ ಯೋಚಿಸ್ತೀಯ? ನಾನು ಆ ದುಡ್ಡನ್ನು ಕಳ್ಳತನ ಮಾಡಿದ್ದೀನಿ ಅಂತ. ಆ ಮಗ ಒಂದು ಕ್ಷಣ ತನ್ನ ತಾಯಿಯನ್ನೇ ನೋಡುತ್ತಾ ನಂತರ ಹೇಳ್ತಾನೆ, ಅಮ್ಮ, ಒಂದು ವೇಳೆ ನೀವು ಆ ದುಡ್ಡನ್ನು ಮುಟ್ಟದೇ ಇದ್ದರೆ ಆ ದುಡ್ಡು ಎಲ್ಲಿ ಹೋಗುತ್ತೆ? ಮನೆಗೆ ಹೊರಗಿನವರು ಯಾರು ಬಂದಿಲ್ವಲ್ಲ ಅಂತ ಕೇಳ್ತಾನೆ. ಮಗನ ಆ ಮಾತುಗಳನ್ನು ಕೇಳಿ ಕೌಸಲ್ಯ ಅವರಿಗೆ ತಲೆ ಸುತ್ತು ಬಂದಿತ್ತು. ತನ್ನ ಹೆತ್ತ ತಾಯಿಯ ಮೇಲೆ ಆ ಮಕ್ಕಳಿಗೆ ಈಗ ನಂಬಿಕೆನೇ ಇರಲಿಲ್ಲ. ಕೌಸಲ್ಯ ಅವರಿಗೆ ಈಗ ನಿಂತುಕೊಳ್ಳಲು ಕೂಡ ಸಾಧ್ಯವಾಗ್ಲಿಲ್ಲ. ಆಕೆ ತಲೆಯನ್ನು ಹಿಡಿದುಕೊಂಡು ಅಲ್ಲೇ ಕೆಳಗೆ ಕುಳಿತುಕೊಂಡ್ಬಿಟ್ರು. ಈಗ ಕೌಸಲ್ಯ ಅವರು ಹೇಳ್ತಾರೆ, ನೀವೆಲ್ಲರೂ ನನ್ನ ಬಗ್ಗೆ ಈ ರೀತಿ ಯೋಚಿಸ್ತಾ ಇದ್ರೆ ಸರಿ ಆಯ್ತು ಬಿಡಿ, ಇನ್ನು ನಾನು ಏನು ಮಾತನಾಡಲ್ಲ. ಆಗ ಸುಕನ್ಯಾ ಹೇಳ್ತಾಳೆ, ನೀವೆಲ್ಲ ನೋಡಿದ್ರ, ಸತ್ಯ ಹೊರಗೆ ಬಂದ ತಕ್ಷಣ ಈಕೆ ಇನ್ನು ಏನು ಹೇಳೋದೇ ಇಲ್ವಂತೆ. ನಡೀರಿ ನಡೀರಿ, ನಮ್ಗೆ ಮಾಡೋದಕ್ಕೆ ಇನ್ನು ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಎಲ್ಲರೂ ಹೋದ ನಂತರ ಕೌಸಲ್ಯ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಹಾಗೆ ಕುಳಿತಿದ್ರು. ಅವರ ತಲೆಯಲ್ಲಿ ಕೇವಲ ಒಂದೇ ಒಂದು ಮಾತು ಓಡ್ತಾ ಇತ್ತು, ನಿಜವಾಗಿಯೂ ಈಗ ಈ ಮನೆಯಲ್ಲಿ ನನಗಾಗಿ ಯಾರೂ ಉಳಿದಿಲ್ವಾ? ಅವರು ಈಗ ತಮ್ಮ ಹಳೆಯ ದಿನಗಳನ್ನು ನೆನೆಸಿಕೊಳ್ತಾ ಇದ್ರು. ಆಗ ಆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇತ್ತು. ಆ ದಿನ ದೊಡ್ಡ ಮಗ ಸತೀಶ್ನ ಮದುವೆ. ಆ ಪರಿವಾರದಲ್ಲಿ ಎಷ್ಟೊಂದು ಸಂತೋಷವಿತ್ತು. ಎಲ್ಲರೂ ನಗು ನಗುತ್ತಾ ಮದುವೆ ತಯಾರಿಗಳನ್ನ ಮಾಡ್ತಾ ಇದ್ರು. ಕೌಸಲ್ಯ ಅವರು ಹೊಸ ಸೊಸೆಗಾಗಿ ಎಲ್ಲವನ್ನು ರೆಡಿ ಮಾಡ್ತಾ ಇದ್ರು. ಅವರು ಅಂದುಕೊಳ್ತಾ ಇದ್ರು, ನನ್ನ ಸೊಸೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ. ಸುಕನ್ಯಾ ಮದುಮಗಳಾಗಿ ಆ ಮನೆಯೊಳಗೆ ಕಾಲಿಟ್ಟಾಗ ಅತ್ತೆ ಎಷ್ಟೋ ಪ್ರೀತಿಯಿಂದ ಹೇಳಿದ್ರು, ಮಗಳೇ ಸುಕನ್ಯಾ, ನಿನಗೆ ಏನೇ ಅವಶ್ಯಕತೆ ಇದ್ರೂ ಸಂಕೋಚ ಪಡದೆ ನೇರವಾಗಿ ನನ್ನನ್ನು ಕೇಳು. ಅವರು ತಮ್ಮ ಸೊಸೆಯನ್ನು ಮಗಳ ರೀತಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಈ ದಿನ ಅದೇ ಸೊಸೆ ತನ್ನ ಅತ್ತೆಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿದ್ಲು. ಆಕೆಯ ಅದೇ ಗಂಡು ಮಕ್ಕಳು ಈ ದಿನ ತಾಯಿಯ ಮಾತನ್ನು ಸುಳ್ಳು ಅಂತ ಹೇಳ್ತಾ ಇದ್ರು. ಇದೆಲ್ಲವನ್ನು ನೆನೆಸಿಕೊಂಡು ಆಕೆ ಈಗಲೂ ಕಣ್ಣೀರು ಹಾಕ್ತಾ ಇದ್ರು. ನೀವು ಈ ದಿನ ಜೀವಂತವಾಗಿ ಇದ್ದಿದ್ರೆ ನನಗೆ ಇಂತಹ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ಆಕೆ ತನ್ನ ಗಂಡನ ಫೋಟೋವನ್ನು ಹಿಡಿದುಕೊಂಡು ಅಳ್ತಾ ಇದ್ರು. ಬೆಳಿಗ್ಗೆಯಿಂದ ಈಗ ಸಾಯಂಕಾಲವಾಗ್ಬಿಟ್ಟಿತ್ತು. ಆ ಮನೆಯಲ್ಲಿ ಯಾರು ಆಕೆಗೆ ಊಟ ಮಾಡಿದ್ರ, ನಿಮಗೆ ಏನಾದ್ರೂ ಬೇಕಾ ಅಂತ ಕೇಳುವವರೇ ಇರ್ಲಿಲ್ಲ. ಮಗ ಮತ್ತು ಸೊಸೆಯಂದಿರು ಅವರವರ ಕೆಲಸಗಳಲ್ಲಿ ವ್ಯಸ್ತರಾಗ್ಬಿಟ್ಟಿದ್ರು. ಈಗ ಕೌಸಲ್ಯ ಅವರು ತಮ್ಮ ಬ್ಯಾಗ್ ಅನ್ನು ತೆಗೆದುಕೊಂಡು ನೋಡ್ತಾರೆ. ಅದರಲ್ಲಿ ಸ್ವಲ್ಪ ಚಿಲ್ಲರೆ ದುಡ್ಡು ಬಿದ್ದಿತ್ತು. ಕೌಸಲ್ಯ ಅವರು ಈಗ ಬ್ಯಾಗ್ ಅನ್ನು ತೆಗೆದುಕೊಂಡು ಹೊರಗೆ ಹೋಗ್ಬೇಕಾದ್ರೆ ಆಗಲೇ ಸುಕನ್ಯಾ ಹೇಳ್ತಾಳೆ, ಅತ್ತೆ, ನೀವು ಈಗ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ಹೊರಗೆ ಹೋಗಿ ಬರ್ತೀನಮ್ಮ. ಇಷ್ಟಕ್ಕೂ ನೀವು ಹೊರಗೆ ಯಾಕೆ ಹೋಗ್ತಾ ಇದ್ದೀರಾ? ಹೊರಗೆ ಹೋಗಿ ಅಕ್ಕಪಕ್ಕದವರಿಗೆ ನಿಮ್ಮ ದುಃಖವನ್ನು ಹೇಳ್ಕೋಬೇಕು ಅಂತನಾ? ಇಲ್ಲದಿದ್ದರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಲು ಹೋಗ್ತಾ ಇದ್ದೀರಾ? ಈ ಮಾತುಗಳನ್ನು ಕೇಳಿದ ತಕ್ಷಣ ಕೌಸಲ್ಯ ಅವರ ಹೃದಯ ಒಂದು ಕ್ಷಣ ನಿಂತಂತೆಯೇ ಆಗ್ಬಿಟ್ಟಿತ್ತು. ಇಲ್ಲಮ್ಮ, ನಾನು ಸ್ವಲ್ಪ ಗಾಳಿಗೆ ಓಡಾಡಿಕೊಂಡು ಬರೋಣ ಅಂದುಕೊಂಡೆ. ಆಯ್ತು, ಆದ್ರೆ ತುಂಬಾ ದೂರ ಹೋಗ್ಬೇಡಿ. ಮನೆಯ ಕೆಲಸವನ್ನೆಲ್ಲ ಯಾರು ಮಾಡ್ಬೇಕು ಅಂತ ಹೇಳಿದಾಗ ಕೌಸಲ್ಯ ಅವರು ಏನೂ ಮಾತನಾಡಲಿಲ್ಲ. ಅವರು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಗಡೆ ಹೊರಟು ಹೋದ್ರು. ಆಕೆ ಯೋಚಿಸ್ತಾ ಇದ್ರು, ಈಗ ಒಬ್ಬ ತಾಯಿಗೆ ತಾನು ತಿನ್ನುವ 2 ರೊಟ್ಟಿಯನ್ನು ಸಹ ಇವರಿಂದ ಕೇಳಿಕೊಂಡು ತಿನ್ಬೇಕಾ ಅಂತ. ಆಕೆ ಇನ್ನು ಸ್ವಲ್ಪ ದೂರ ಮಾತ್ರವೇ ಹೋಗಿದ್ರು. ಆಗಲೇ ಅಲ್ಲಿ ಬೇಲ್ಪುರಿ ಮಾಡುವ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಕೌಸಲ್ಯ ಅವರಿಗೆ ತುಂಬಾ ಜಾಸ್ತಿ ಹಸಿವಾಗ್ತಾ ಇತ್ತು. ಆಕೆ ಆತನನ್ನು ಕೇಳಿದ್ರು, ಮಗ, ಒಂದು ಪ್ಲೇಟ್ ಎಷ್ಟು ಅಂತ. ಅಮ್ಮ, ಒಂದು ಪ್ಲೇಟ್ 20 ರೂಪಾಯಿ ಅಂತ ಹೇಳಿದಾಗ ಆಕೆ ತನ್ನ ಬ್ಯಾಗಿನಲ್ಲಿದ್ದ ಕಾಸನ್ನು ನೋಡ್ತಾರೆ. ಆಕೆಯ ಬಳಿ ಕೇವಲ 15 ರೂಪಾಯಿ ಮಾತ್ರ ಇತ್ತು. ಆಕೆ ಹೇಳಿದ್ರು, ಮಗ, ನನ್ನ ಬಳಿ ಕೇವಲ 15 ರೂಪಾಯಿ ಮಾತ್ರ ಇದೆ. ಆ ವ್ಯಾಪಾರಿ ಆಕೆಯ ಪರಿಸ್ಥಿತಿಯನ್ನು ನೋಡಿ, ಪರವಾಗಿಲ್ಲಮ್ಮ, ನೀವು ಅಷ್ಟೇ ಕೊಡಿ ಸಾಕು ಎಂದು ಹೇಳಿ ಒಂದು ಪ್ಲೇಟ್ ಬೇಲ್ಪುರಿಯನ್ನು ಆಕೆಯ ಕೈಗೆ ಕೊಟ್ಟಿದ್ದ. ಕೌಸಲ್ಯ ಅವರು ಎಷ್ಟು ಸಂತೋಷವಾಗಿ ಒಂದು ತುತ್ತನ್ನು ಬಾಯಿಗೆ ಇಟ್ಕೊಳ್ತಾರೆ. ಆಗಲೇ ಅವರು ನೆನೆಸಿಕೊಂಡ್ರು,
ಅಮ್ಮ, ಬೇಗ ಬೇಗ ಬೇಲ್ಪುರಿ ಮಾಡ್ಕೊಡು, ನನಗೆ ತುಂಬಾ ಹಸಿವಾಗ್ತಾ ಇದೆ ಎಂದು ಕೇಳುತ್ತಿದ್ದ ತನ್ನ ಚಿಕ್ಕ ಮಗ ಶಿವು. ಆ ತಾಯಿಯ ಕಿವಿಯಲ್ಲಿ ಈಗಲೂ ಅವನ ಧ್ವನಿ ಕೇಳಿಸ್ತಾ ಇತ್ತು. ಅವರ ಮಕ್ಕಳು ಸಣ್ಣವರಿದ್ದಾಗ ಆ ತಾಯಿ ಮನೆಯಲ್ಲಿ ಖುದ್ದು ಮಕ್ಕಳಿಗಾಗಿ ತಾನೇ ಬೇಲ್ಪುರಿ ಮಾಡಿಕೊಡ್ತಾ ಇದ್ರು. ಅವರ ಇಬ್ಬರು ಮಕ್ಕಳು ಎಷ್ಟೋ ಆಸೆಯಿಂದ ಅದನ್ನು ತಿಂತಾ ಇದ್ರು. ಈ ದಿನ ಮಗ ಮತ್ತು ಸೊಸೆಯಂದಿರು ಮನೆಯಲ್ಲೇ ಇದ್ರು. ಒಂದು ತುತ್ತಿನ ಊಟಕ್ಕಾಗಿ ಆಕೆ ಕಣ್ಣು ಕಣ್ಣು ಬಿಡಬೇಕಾಗಿತ್ತು. ಆಕೆಯನ್ನು ನೋಡಿ ಗಾಡಿಯವರು ಹೇಳ್ತಾರೆ, ಅಮ್ಮ, ನಿಮಗೆ ಬೇಕಾಗಿದ್ರೆ ಇನ್ನೂ ತಿನ್ನಿ, ಪರವಾಗಿಲ್ಲ, ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಅಂತ. ಕೌಸಲ್ಯ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು, ಬೇಡ ಮಗ, ಸಾಕು, ಆ ದೇವರು ನಿನ್ನನ್ನು ಯಾವಾಗ್ಲೂ ಸಂತೋಷವಾಗಿ ಇಟ್ಟಿರ್ಲಿ, ನೀನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಆಕೆ ಅಲ್ಲಿಂದ ಹೊರಟು ಹೋದ್ರು. ಕೌಸಲ್ಯ ಅವರು ಈಗ ನಿಧಾನವಾಗಿ ನಡೆದುಕೊಂಡು ದೇವಸ್ಥಾನಕ್ಕೆ ಹೋಗಿದ್ರು. ಅವರು ದೇವಸ್ಥಾನಕ್ಕೆ ಹೋಗುವುದು ಕೇವಲ ದೇವರ ದರ್ಶನಕ್ಕಾಗಿ ಮಾತ್ರವಲ್ಲ, ಸ್ವಲ್ಪ ಸಮಯ ನೆಮ್ಮದಿಯಾಗಿ ಕಾಲ ಕಳೆಯಲು. ದೇವಸ್ಥಾನದ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಆಕೆ ಕಣ್ಣೀರು ಹಾಕ್ತಾ ಇದ್ರು. ಆಕೆಯ ಕಣ್ಣುಗಳಲ್ಲಿ ಎಷ್ಟೊಂದು ಪ್ರಶ್ನೆಗಳು ತುಂಬಿತ್ತು. ದೇವ್ರೆ, ನಾನು ಯಾವಾಗಲೂ ಎಲ್ಲರ ಸಂತೋಷವನ್ನೇ ಕೇಳ್ಕೊಂಡೆ, ಆದ್ರೆ ಈ ದಿನ ಯಾಕೆ ನಾನು ನನ್ನ ಮನೆಯಲ್ಲಿಯೇ ಹೊರಗಿನವಳಾಗ್ಬಿಟ್ಟಿದ್ದೀನಿ ಅಂತ ಕೇಳ್ತಾ ಇದ್ರು. ಈಗ ಅವರು ತಮ್ಮ ಬ್ಯಾಗಿಂದ ಒಂದು ಸಣ್ಣ ಮಾಳೆಯನ್ನು ತೆಗೆದು ದೇವರನ್ನು ಧ್ಯಾನ ಮಾಡ್ತಾ ಇದ್ರು. ಆಕೆಗೆ ಯಾವಾಗ ಬೇಜಾರಾದ್ರೂ ಆಕೆ ದೇವಸ್ಥಾನಕ್ಕೆ ಬಂದು ತನ್ನ ಗಂಡ ಕೊಟ್ಟಂತಹ ಆ ಮಾಲೆಯನ್ನು ತೆಗೆದು ದೇವರನ್ನು ಧ್ಯಾನ ಮಾಡ್ತಾರೆ. ಆಗಲೇ ಯಾರೋ ಹಿಂದೆಯಿಂದ ಕರೆದ ಹಾಗಾಯ್ತು. ಅಮ್ಮ, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಕೌಸಲ್ಯ ಹಿಂದೆ ತಿರುಗಿ ನೋಡ್ತಾರೆ. ಒಬ್ಬ ಯುವಕ ಅಲ್ಲಿ ನಿಂತ್ಕೊಂಡಿದ್ದ. ಕೌಸಲ್ಯ ಅವರು ಸ್ವಲ್ಪ ಸಮಯ ಅವರನ್ನು ನೋಡಿ ನಂತರ ಕೇಳ್ತಾರೆ, ಮಗ, ನಾನು ನಿನಗೆ ಗೊತ್ತಾ? ಆ ಯುವಕ ಮುಗುಳ್ನಗೆಯಿಂದ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡು, ಅಮ್ಮ, ಈ ಕಾಲೋನಿಯಲ್ಲಿ ನೀವು ಗೊತ್ತಿಲ್ಲದವರು ಯಾರಿದ್ದಾರೆ ಹೇಳಿ? ನಾನಮ್ಮ ದೀಪಕ್. ನಾನು ಸಣ್ಣವನಿದ್ದಾಗ ಸರಿಯಾಗಿ ಓದ್ತಾ ಇಲ್ಲ ಅಂತ ಅಮ್ಮ ನಿಮ್ಮ ಬಳಿ ಟ್ಯೂಷನ್ಗೆ ಕಳಿಸ್ತಾ ಇದ್ರು. ನೀವು ನಮ್ಮಿಂದ ದುಡ್ಡನ್ನು ತೆಗೆದುಕೊಳ್ಳದೆ ಫ್ರೀಯಾಗಿ ನನಗೆ ಪಾಠವನ್ನು ಅರ್ಥ ಮಾಡಿಸ್ತಾ ಇದ್ರಿ. ಇಷ್ಟು ವರ್ಷದ ನಂತರ ನಾನು ಮತ್ತೆ ಈ ಊರಿಗೆ ವಾಪಸ್ ಬಂದಿದ್ದೀನಿ. ಈ ದಿನ ನಿಮ್ಮನ್ನು ಈ ರೀತಿ ನೋಡಿ ನನಗೆ ತುಂಬಾ ಬೇಸರವಾಗ್ತಾ ಇದೆ. ನೀವು ಚೆನ್ನಾಗಿದ್ದೀರಾ ತಾನೆ ಅಂತ ಕೇಳ್ತಾನೆ. ಕೌಸಲ್ಯ ಅವರಿಗೆ ದೀಪಕ್ ನನ್ನು ನೋಡಿ ತುಂಬಾ ಸಂತೋಷವಾಗಿತ್ತು. ಇಷ್ಟು ವರ್ಷದ ನಂತರ, ಅಮ್ಮ, ನೀವು ಚೆನ್ನಾಗಿದ್ದೀರಾ ತಾನೆ ಅಂತ ಯಾರೋ ಆಕೆಯನ್ನು ಕೇಳಿದ್ರು. ಅಮ್ಮ, ನೀವೇನಾದ್ರೂ ತಿಂದ್ರಾ ಅಂತ ಕೇಳಿದಾಗ ಕೌಸಲ್ಯ ಅವರು ಮುಗುಳ್ನಗೆಯಿಂದ ತಲೆ ಆಡಿಸಿದ್ರು ಅಷ್ಟೇ. ದೀಪಕ್ ತನ್ನ ಬಳಿ ಇದ್ದ ಒಂದು ಲಡ್ಡು ತೆಗೆದು, ಅಮ್ಮ, ಇದು ದೇವರ ಪ್ರಸಾದ ಅಂತ ಹೇಳಿ ಆಕೆಯ ಕೈಗೆ ಇಟ್ಟಿದ್ದ. ಕೌಸಲ್ಯ ಅವರು ಅದನ್ನು ಕಣ್ಣುಗಳಿಗೆ ಒತ್ತಿಕೊಂಡು ಆ ಲಡ್ಡು ತಿನ್ನಲು ಶುರು ಮಾಡಿದ್ರು. ಆಕೆಯ ಕಣ್ಣಿಂದ ಸತತವಾಗಿ ಕಣ್ಣೀರು ಬರ್ತಾನೆ ಇತ್ತು. ಈಗ ದೀಪಕ್ ಹೇಳ್ತಾನೆ, ಅಮ್ಮ, ನೀವು ಬಯಸಿದರೆ ನೀವು ನನ್ನ ಜೊತೆ ನನ್ನ ಮನೆಗೆ ಬರಬಹುದು. ನನ್ನ ತಾಯಿ ಈಗ ಜೀವಂತವಾಗಿಲ್ಲ. ನನ್ನ ಹೆಂಡತಿ ನಿಮ್ಮನ್ನು ನೋಡಿ ಅವಳಿಗೆ ತುಂಬಾ ಸಂತೋಷವಾಗುತ್ತೆ ಅಂತ ಹೇಳಿದಾಗ ಕೌಸಲ್ಯ ಅವರು ಹೇಳ್ತಾರೆ, ನಿನ್ನನ್ನು ಹೆತ್ತ ಆ ತಾಯಿ ತುಂಬಾ ಅದೃಷ್ಟವಂತಳು. ಆ ದೇವರು ನನಗೆ ಓಡಾಡಲು ಶಕ್ತಿ ಕೊಟ್ಟಿರುವವರೆಗೂ ನಾನು ಹೇಗೋ ನನ್ನ ಜೀವನವನ್ನು ನಡೆಸ್ತೀನಿ. ದೀಪಕ್ ಆಕೆಯನ್ನೇ ನೋಡುತ್ತಾ ಯೋಚಿಸ್ತಾ ಇದ್ದ. ಈ ತಾಯಿಯ ಹೃದಯದಲ್ಲಿ ಎಷ್ಟೊಂದು ನೋವು ತುಂಬಿಕೊಂಡಿದೆ, ಆದ್ರೂ ಆ ತಾಯಿ ಬೇರೆಯವರ ಮುಂದೆ ಕೈ ಚಾಚ್ತಾ ಇಲ್ಲ ಅಂತ. ಆಗಲೇ ಕೌಸಲ್ಯ ಅವರು ಈಗ ದೇವರ ಮುಂದೆ ಕೈ ಜೋಡಿಸಿ ಆ ದೇವರನ್ನ ಕೇಳ್ಕೊಳ್ತಾ ಇದ್ರು. ದೇವರೇ, ಈ ವಯಸ್ಸಿನಲ್ಲಿ ನಾನು ಯಾರ ಮುಂದೆಯೂ ಕೈ ಚಾಚದ ಹಾಗೆ ನನಗೆ ಶಕ್ತಿಯನ್ನು ಕೊಡಪ್ಪ ಅಂತ. ಆಕೆಯನ್ನು ಗಮನಿಸಿದ ಪೂಜಾರಿ ಆಕೆಗೆ ಸ್ವಲ್ಪ ಪ್ರಸಾದವನ್ನು ಕೊಟ್ಟು, ಅಮ್ಮ, ನೀವು ಆಗಾಗ ದೇವಸ್ಥಾನಕ್ಕೆ ಬರ್ತಾ ಇರಿ. ಎಲ್ಲ ದಾರಿಗಳು ಮುಚ್ಚಿ ಹೋದಾಗ ಕೊನೆಗೆ ಆ ದೇವರ ಬಳಿಯೇ ನಮಗೆ ನೆಮ್ಮದಿ ಸಿಗೋದು ಅಂತ ಹೇಳ್ತಾರೆ. ಕೌಸಲ್ಯ ಅವರು ಈಗ ಪ್ರಸಾದವನ್ನು ತೆಗೆದುಕೊಂಡು ಮುಗುಳ್ನಗೆಯಿಂದ ಅಲ್ಲಿಂದ ಹೋಗಲು ಮುಂದಾಗ್ತಾರೆ. ಕೌಸಲ್ಯ, ನಿನಗೆ ಏನಾಗಿದೆ? ನೀನು ಯಾಕೆ ಈ ರೀತಿ ಆಗೋಗಿದೆಯಾ? ಮನೆಯಲ್ಲಿ ಎಲ್ಲ ಸರಿ ಇದೆ ತಾನೆ ಅಂತ ಕೇಳಿದಾಗ ಕೌಸಲ್ಯ ಅವರು ಗಾಬರಿಯಾಗಿ ನೋಡ್ತಾರೆ. ಯಾರು ಅಂತ. ಆಕೆ ಕೌಸಲ್ಯ ಅವರ ಗೆಳತಿ ಕುಸುಮ. ಈಗ ಕೌಸಲ್ಯ ಅವರು ತಲೆ ಬಗ್ಗಿಸಿಕೊಂಡು, ಏನು, ಮನೇನಾ? ಅದು ಈಗ ಮನೆಯಲ್ಲ, ಕೇವಲ ಇರಲು ಒಂದು ಜಾಗ ಅಷ್ಟೇನೆ. ಅಲ್ಲಿ ನನಗೆ ಇರಲು ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ಈ ಮಾತು ಕೇಳಿದ ತಕ್ಷಣ ಕುಸುಮ ಅವರು ಶಾಕ್ ಆಗ್ಬಿಟ್ಟಿದ್ರು. ನೀನು ಏನ್ ಹೇಳ್ತಾ ಇದೀಯಾ? ಇದೆಲ್ಲ ಹೇಗೆ ನಡೀತು ಅಂತ ಆಕೆ ಗಾಬರಿಯಿಂದ ಕೇಳ್ತಾರೆ. ಸ್ವಲ್ಪ ಸಮಯ ಸುಮ್ಮನಿದ್ದ ನಂತರ ಕೌಸಲ್ಯ ಹೇಳಿದ್ರು, ನಿನಗೆ ಏನು ಅಂತ ಹೇಳಿ? ಯಾವ ಮಕ್ಕಳಿಗಾಗಿ ನಾನು ಎಷ್ಟೊಂದು ಕಷ್ಟ ಅನುಭವಿಸಿದ್ನೋ ಅದೇ ಮಕ್ಕಳಿಗೆ ಈಗ ನಾನು ಭಾರವಾಗ್ಬಿಟ್ಟಿದ್ದೀನಿ. ಸೊಸೆಯಂದಿರು ನನ್ನನ್ನು ಯಾವಾಗ್ಲೂ ಆಡಿಕೊಳ್ತಾರೆ. ಇದನ್ನು ಕೇಳಿ ಮಕ್ಕಳು ಕೂಡ ಸುಮ್ಮನೆ ಇರ್ತಾರೆ.
ನನ್ನನ್ನು ಊಟ ತಿನ್ನು ಅಂತ ಕೇಳುವವರು ಕೂಡ ಯಾರೂ ಇಲ್ಲ ಅಲ್ಲಿ. ಈಗ ನನ್ನ ಮನೆಯಲ್ಲಿಯೇ ನಾನು ಹೊರಗಿನವಳಾಗ್ಬಿಟ್ಟಿದ್ದೀನಿ. ಕುಸುಮ ಅವರಿಗೆ ಈ ಮಾತುಗಳ ಮೇಲೆ ನಂಬಿಕೆನೇ ಬರಲಿಲ್ಲ. ಆಕೆ ಎಷ್ಟೋ ಶಾಕ್ ಆಗಿದ್ರು. ಆಕೆ ಈಗ ಎಷ್ಟೋ ಆಶ್ಚರ್ಯವಾಗಿ ಕೇಳ್ತಾರೆ, ನಿನ್ನ ಮಕ್ಕಳು ಎಷ್ಟೊಂದು ಒಳ್ಳೆಯವರಲ್ವಾ? ಅವರು ಯಾವಾಗ್ಲೂ ನಿನ್ನ ಮಾತನ್ನು ಕೇಳೋರು, ಯಾವಾಗಲೂ ನಿನ್ನ ಸೇವೆ ಮಾಡ್ತಾ ಇದ್ರು. ಅವರು ಯಾಕೆ ಈ ರೀತಿ ಬದಲಾಗ್ಬಿಟ್ಟಿದ್ದಾರೆ? ಈ ಮಾತು ಕೇಳಿ ಕೌಸಲ್ಯ ಅವರ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಅವರು ಅಳುತ್ತಾನೆ ಹೇಳಿದ್ರು, ಸಡನ್ ಆಗಿ ಯಾವುದು ಬದಲಾಗ್ಲಿಲ್ಲ. ನನ್ನ ಗಂಡ ಹೋದ ನಂತರ ಮಕ್ಕಳು ವಿಚಿತ್ರವಾಗಿ ಮಾತನಾಡಲು ಶುರು ಮಾಡಿದ್ರು. ನನ್ನ ಅವಶ್ಯಕತೆ ಆ ಮನೆಯಲ್ಲಿ ಈಗ ಕಡಿಮೆಯಾಗ್ಬಿಟ್ಟಿತ್ತು. ನನಗೆ ಅನ್ನಿಸ್ತಿತ್ತು ನಾನು ಅವರ ಮೇಲೆ ಭಾರವಾಗಿದ್ದೇನೆ ಅಂತ. ಈ ಮಾತು ಕೇಳಿ ಕುಸುಮ ಅವರ ಕಣ್ಣುಗಳು ಸಹ ತುಂಬಿದ್ವು. ಆಕೆ ಎಷ್ಟೋ ದುಃಖದಿಂದ ಹೇಳಿದ್ರು, ನಾನು ಅಂದುಕೊಳ್ತಾ ಇದ್ದೆ ನಿನ್ನ ಮಕ್ಕಳು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ. ಆದ್ರೆ ಈ ಎಲ್ಲಾ ಮಾತು ಕೇಳಿ ನನಗೆ ತುಂಬಾ ದುಃಖವಾಗ್ತಾ ಇದೆ ಅಂತ ಹೇಳಿದಾಗ ಕೌಸಲ್ಯ ಅವರು ನಗುತ್ತಾ ಹೇಳ್ತಾರೆ, ಈಗ ಕೇವಲ ಆ ದೇವರೇ ನನಗೆ ಇರೋದು. ದುಃಖ ಆದಾಗ ನಾನು ಇಲ್ಲಿಗೆ ಬರ್ತೀನಿ. ದೇವಸ್ಥಾನದಲ್ಲಿ ಯಾರು ನನ್ನನ್ನು ಅಪಹಾಸ್ಯ ಮಾಡೋದಿಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡೋದಿಲ್ಲ. ಇಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಆಗಲೇ ಕುಸುಮ ಅವರು ಕೌಸಲ್ಯ ಅವರ ಕೈಯನ್ನು ಹಿಡಿದುಕೊಂಡು, ನಿನಗೆ ಯಾವಾಗಾದರೂ ಸರಿ ನನ್ನ ಅವಶ್ಯಕತೆ ಇದ್ರೆ ನೀನು ಏನು ಯೋಚನೆ ಮಾಡದೆ ನನ್ನ ಬಳಿ ಬಂದ್ಬಿಡು. ನನ್ನ ಮನೆಯ ಬಾಗಿಲು ಯಾವಾಗಲೂ ನಿನಗಾಗಿ ತೆರೆದಿರುತ್ತೆ ಅಂತ ಹೇಳ್ತಾರೆ. ಈ ಮಾತು ಕೇಳಿ ಕೌಸಲ್ಯ ಅವರು ತಲೆ ಬಗ್ಗಿಸಿಕೊಂಡಿದ್ರು. ಆಕೆಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಯಾರ ಮನೆಯಲ್ಲಿ ಹೋಗಿ ಇರೋದು ಅದು ಸಾಧ್ಯವಿಲ್ಲ ಅಂತ. ಸ್ವಲ್ಪ ಸಮಯ ಮಾತನಾಡಿಕೊಂಡ ನಂತರ ಕೌಸಲ್ಯ ಅವರು ಈಗ ತಮ್ಮ ಮನೆಗೆ ವಾಪಸ್ ಬಂದಿದ್ರು. ಅವರು ಮನೆಯೊಳಗಿಂದ ಜೋರು ಜೋರಾದ ಶಬ್ದಗಳು ಕೇಳಿಸ್ತಾ ಇದ್ವು. ಆಕೆ ಈಗ ತನ್ನ ರೂಮಿನ ಸ್ಥಿತಿಯನ್ನು ನೋಡಿ ಶಾಕ್ ಆಗ್ಬಿಟ್ಟಿದ್ರು. ಆಕೆಯ ರೂಮಿನಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಇಬ್ಬರು ಸೊಸೆಯಂದಿರು ಆಕೆಯ ರೂಮ್ನಲ್ಲಿ ಏನನ್ನೋ ಹುಡುಕಾಡ್ತಾ ಇದ್ರು. ಕೌಸಲ್ಯ ಅವರು ಗಾಬರಿಯಿಂದ ಕೇಳ್ತಾರೆ, ನೀವಿಬ್ರು ನನ್ನ ರೂಮಿನಲ್ಲಿ ಇದೇನ್ ಮಾಡ್ತಾ ಇದ್ದೀರಾ? ಆಗ ಸುಕನ್ಯಾ ಕೋಪವಾಗಿ ಹೇಳ್ತಾಳೆ, ಒಳ್ಳೆಯದಾಯ್ತು ನೀವು ಬಂದಿದ್ದು. ಈಗ ನೀವು ನನಗೆ ಹೇಳಿ, ನಮ್ಮ ದುಡ್ಡನ್ನು ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಯಾವ ದುಡ್ಡು? ನೀವು ಏನ್ ಹೇಳ್ತಾ ಇದೀಯಾ? ಅದೇ 5,000 ರೂಪಾಯಿ ನೀವು ಅಡಿಗೆ ಮನೆಯಿಂದ ಕದ್ದಿರುವ ದುಡ್ಡು. ನಾವು ಪೂರ್ತಿ ರೂಮನ್ನು ಹುಡುಕಾಡ್ಬಿಟ್ವಿ, ಆದ್ರೆ ದುಡ್ಡು ನಮಗೆ ಎಲ್ಲೂ ಸಿಗ್ಲಿಲ್ಲ. ಈ ಮಾತು ಕೇಳಿ ಕೌಸಲ್ಯ ಅವರ ನಿಂತ ನಿಲುವೆ ಕುಸಿದಂತಾಗ್ಬಿಟ್ಟಿತ್ತು. ಅವರು ಹೇಳ್ತಾರೆ, ನಾನು ಯಾವ ದುಡ್ಡನ್ನು ತೆಗೆದುಕೊಂಡಿಲ್ಲ. ಇಷ್ಟಕ್ಕೂ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ನಿಮಗಾದ್ರೂ ಅರ್ಥವಾಗ್ತಾ ಇದೆಯಾ? ನೀವು ನಿಮ್ಮ ಅತ್ತೆಯ ಮೇಲೆ ಕಳ್ಳತನದ ಆರೋಪ ಹೊರಿಸ್ತಾ ಇದ್ದೀರಾ. ಇದೆಲ್ಲ ಸರಿನಾ? ಅತ್ತೆ, ಈ ನಾಟಕವನ್ನು ಇನ್ನು ಸಾಕು ಮಾಡಿ ಸೈಲೆಂಟ್ ಆಗಿ ನಮ್ಮ ದುಡ್ಡನ್ನು ನಮಗೆ ವಾಪಸ್ ಕೊಡಿ. ಇಲ್ಲದಿದ್ರೆ ನಿಮಗೆ ಸರಿ ಇರೋದಿಲ್ಲ. ದುಡ್ಡು ಸಿಗದೆ ಇದ್ರೆ ನಾವು ನಿಮ್ಮ ಜೊತೆ ಏನ್ ಮಾಡ್ತೀವಿ ಅಂತ ನೀವು ಊಹಿಸಲು ಕೂಡ ಸಾಧ್ಯವಿಲ್ಲ. ನಂತರ ನಮ್ಗೆ ಹೇಳ್ಬೇಡಿ ನಾವು ನಿಮಗೆ ಮೊದಲೇ ಎಚ್ಚರಿಕೆ ಕೊಡ್ಲಿಲ್ಲ ಅಂತ. ಇಷ್ಟಕ್ಕೂ ಈಗ ಈ ಮನೆಯಲ್ಲಿ ನಿಮ್ಮ ಅವಶ್ಯಕತೆ ಕೂಡ ಇಲ್ಲ. ಈ ಮಾತು ಕೇಳಿದ ತಕ್ಷಣ ಆ ತಾಯಿಯ ಹೃದಯ ಚೂರು ಚೂರು ಆದಂತೆ ಆಯ್ತು. ಆಕೆ ಈಗ ಬಾಗಿಲಿನ ಕಡೆ ನೋಡ್ತಾ ಇದ್ರು. ಬಹುಶಃ ನನ್ನ ಮಕ್ಕಳು ಇಲ್ಲಿಗೆ ಬಂದು ಇವರ ಮಾತುಗಳನ್ನು ಕೇಳಿಸಿಕೊಳ್ಳಲಿ ಅನ್ನೋ ತರ. ಆದ್ರೆ ಆ ಮನೆಯಲ್ಲಿ ಈ ಮಾತುಗಳನ್ನು ಕೇಳಿಸಿಕೊಳ್ಳುವ ಅವಶ್ಯಕತೆ ಯಾರಿಗೂ ಇಲ್ಲ ಅನ್ನುವ ಹಾಗೆ ಇದ್ರು ಅವರೆಲ್ಲರೂ. ಅತ್ತೆ, ನೀವು ಒಳ್ಳೆಯವರ ರೀತಿ ನಾಟಕವಾಡುವ ಅವಶ್ಯಕತೆ ಇಲ್ಲ. ನಮ್ಮ ದುಡ್ಡು ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಈ ಮನೆಯಲ್ಲಿ ನಿಮ್ಮನ್ನು ನೆಮ್ಮದಿಯಾಗಿ ಇರಲು ಬಿಡೋದಿಲ್ಲ ಅಂತ ಹೇಳಿದ್ರು ಸುಕನ್ಯಾ. ಕೌಸಲ್ಯ ಅವರು ಏನು ಮಾತನಾಡದೆ ಅಳುತ್ತಾ ಸೈಲೆಂಟ್ ಆಗಿ ತನ್ನ ರೂಮ್ಗೆ ಹೋಗಿ ಮಂಚದ ಮೇಲೆ ಕುಳಿತುಕೊಳ್ತಾರೆ. ಇದನ್ನು ನೋಡಿದ ಸುಕನ್ಯಾ ಕೋಪವಾಗಿ ಅತ್ತೆಯ ಬ್ಯಾಗ್ ಅನ್ನು ಕಸಿದುಕೊಳ್ತಾಳೆ. ಇದರಲ್ಲಿ ಇಷ್ಟಕ್ಕೂ ಏನಿದೆ? ನನ್ನ ದುಡ್ಡನ್ನು ಕಳ್ಳತನ ಮಾಡಿ ಇದರಲ್ಲಿ ಏನಾದ್ರೂ ಬಚ್ಚಿಟ್ಕೊಂಡಿದ್ದೀರಾ ಅಂತ ಹೇಳ್ತಾಳೆ. ಕೌಸಲ್ಯ ಅವರು ಗಾಬರಿಯಾಗಿ, ಇಲ್ಲಮ್ಮ, ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ನನ್ನ ಕೆಲವು ವಸ್ತುಗಳಿದ್ದಾವೆ ಅಷ್ಟೇ ಅಂತ ಹೇಳ್ತಾ ಇದ್ರು. ಸುಕನ್ಯಾ ಆಕೆಯ ಮಾತುಗಳನ್ನು ಕೇಳಿಸಿಕೊಳ್ಳಿಲ್ಲ. ಅವಳು ತಕ್ಷಣ ಆ ಬ್ಯಾಗ್ ಅಲ್ಲಿದ್ದ ಎಲ್ಲಾ ಸಾಮಾನುಗಳನ್ನು ನೆಲದ ಮೇಲೆ ಬಿಸಾಕಿದ್ಲು. ಆ ಬ್ಯಾಗಿನಲ್ಲಿ ದೇವರ ಸ್ತೋತ್ರಗಳ 2 ಸಣ್ಣ ಸಣ್ಣ ಬುಕ್ಕುಗಳು, ಜಪಮಾಲೆ ಮತ್ತು 2 ಫೋಟೋಗಳಿದ್ವು. ಅದನ್ನು ನೋಡಿ ಸುಕನ್ಯಾ ಹೇಳ್ತಾಳೆ, ಇದರಲ್ಲಿ ದುಡ್ಡೇ ಇಲ್ಲ, ಇದರಲ್ಲಿ ಕೇವಲ ಕಸವನ್ನು ತುಂಬಿಕೊಂಡಿದ್ದಾಳೆ ಅಂತ ಹೇಳಿ ಅವಳು ಕಾಲಿನಿಂದ ಆ ಸಾಮಾನುಗಳನ್ನು ಪಕ್ಕಕ್ಕೆ ತಳ್ಳಿ ಬಿಡ್ತಾಳೆ. ಇದನ್ನು ನೋಡಿ ಕೌಸಲ್ಯ ಅವರ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಅವರು ಈಗ ಅಳುತ್ತಾ ಕೆಳಗೆ ಬಿದ್ದಿದ್ದ ಆ ವಸ್ತುಗಳನ್ನು ಒಂದೊಂದಾಗಿ ಎತ್ಕೊಳ್ತಾ ಇದ್ರು. ಆಗಲೇ ಅವಳು ನೋಡ್ತಾರೆ, ಪಕ್ಕದಲ್ಲಿ ಕೆಲವೊಂದು ಬಾಳೆಹಣ್ಣುಗಳು ಇರೋದು. ಈಗ ಸುಕನ್ಯಾ ಮುಖ ತಿರುಗಿಸಿಕೊಂಡು ವಿಚಿತ್ರವಾಗಿ ಹೇಳ್ತಾಳೆ, ನೋಡಿದ್ಯಾ ಬಿಂದು, ಈ ಮುದುಕಿ ಹೇಳ್ತಾ ಇದ್ಲು ನಾನು ದುಡ್ಡೇ ತೆಗೆದುಕೊಂಡಿಲ್ಲ ಅಂತ.
ಇವಳು ನನ್ನ ದುಡ್ಡು ಮುಟ್ಟದೇ ಇದ್ರೆ ಈ ಬಾಳೆಹಣ್ಣುಗಳು ಎಲ್ಲಿಂದ ಬಂದ್ವು? ಇಲ್ಲಮ್ಮ, ಇದನ್ನು ನಾನು ಕೊಂಡುಕೊಂಡಿಲ್ಲ. ನನ್ನ ಗೆಳತಿ ಕುಸುಮ ಕೊಟ್ಟಿದ್ದು. ಆಕೆ ಇನ್ನು ಹೇಳ್ತಾನೆ ಇರ್ಬೇಕಾದ್ರೇನೆ ಬಿಂದು ಹೇಳ್ತಾಳೆ, ಕಳ್ಳತನ ಮಾಡಿದ್ದು ಸಾಕಾಗಿಲ್ಲ ಅಂತ ಹೊರಗೆ ಹೋಗಿ ಭಿಕ್ಷೆ ಎತ್ಕೊಂಡು ಬರ್ತಾ ಇದ್ದೀರಾ? ಇಲ್ಲಮ್ಮ, ನಾನು ಯಾರ ಬಳಿಯೂ ಭಿಕ್ಷೆ ಬೇಡಲಿಲ್ಲ. ನಾನು ಬೇಡ ಅಂತ ಹೇಳಿದೆ. ಆದ್ರೆ ಅವಳೇ ಬಲವಂತವಾಗಿ ನನ್ನ ಕೈಗೆ ಇದನ್ನು ಕೊಟ್ಲು. ಸುಕನ್ಯಾ ಆಗ ಕೋಪವಾಗಿ ಹೇಳಿದ್ರು, ಕಳ್ಳತನ ಮಾಡುವುದರ ಜೊತೆಗೆ ಸುಳ್ಳು ಹೇಳೋದು, ಈ ರೀತಿ ನಾಟಕದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದೀರಾ ನೀವು. ಅವರು ಈಗ ಆ ಹಣ್ಣುಗಳನ್ನು ನೋಡಿ, ಈ ರೀತಿ ಭಿಕ್ಷೆ ಬೇಡಿದ ಹಣ್ಣುಗಳನ್ನು ನಾವು ಮುಟ್ಕೊಳ್ಳೋದಿಲ್ಲ ಅಂತ ಕಾಲಿನಿಂದ ಅವುಗಳನ್ನು ತಳ್ಳಿ ಬಿಡ್ತಾರೆ. ಕುಸುಮ ಅವರು ಈಗ ಕೋಪವಾಗಿ, ಇನ್ನು ಸಾಕ್ ಮಾಡಿ, ನಿಮ್ಮದು ತುಂಬಾ ಅತಿಯಾಯ್ತು ಅಂತ ಹೇಳ್ತಾರೆ. ಅತ್ತೆಯನ್ನು ಆ ರೀತಿ ನೋಡಿ ಇಬ್ಬರು ಸೊಸೆಯಂದಿರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾರೆ. ಕೌಸಲ್ಯ ಅವರು ತಮ್ಮ ಗಂಡನ ಫೋಟೋವನ್ನು ತೆಗೆದುಕೊಂಡು ತನ್ನ ಸೀರೆಯಿಂದ ಒರೆಸಿ ಕಣ್ಣೀರು ಹಾಕ್ತಾ ಇದ್ರು. ನಂತರ ಆ ವಸ್ತುಗಳನ್ನೆಲ್ಲ ತೆಗೆದು ಮತ್ತೆ ಬ್ಯಾಗಿನಲ್ಲಿ ಜೋಡಿಸ್ಕೊಳ್ತಾರೆ. ಅವರು ಈಗ ಅಳುತ್ತಾ ಹಾಗೆ ಮಲಗಿ ಬಿಟ್ಟಿದ್ರು. ಸ್ವಲ್ಪ ಸಮಯದ ನಂತರ ಅವರು ಎದ್ದಾಗ ರೂಮಿನ ತುಂಬಾ ಅವರ ಬಟ್ಟೆಗಳು, ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಅವರು ಈಗ ತಮ್ಮ ಬಟ್ಟೆಗಳನ್ನು ವಾಪಸ್ ಜೋಡಿಸಬೇಕಾದ್ರೆ ಆಗಲೇ ಅವರ ಕೈಗೆ ಒಂದು ಬೀಗ ಸಿಕ್ಕಿತ್ತು. ಇದು ಅವರ ಗಂಡ ರಾಮಚಂದ್ರ ಅವರು ತುಂಬಾ ವರ್ಷದ ಮೊದಲು ಆಕೆಯ ಕೈಗೆ ಕೊಟ್ಟಿದ್ರು. ಕೌಸಲ್ಯ, ಇದನ್ನು ಯಾವಾಗಲೂ ಜೋಪಾನವಾಗಿ ಇಟ್ಕೋ. ಇದು ನಿನ್ನ ಅಧಿಕಾರ. ಇದು ನಿನ್ನನ್ನು ಕಾಪಾಡುತ್ತೆ. ನೀನು ನಿನ್ನ ಅಧಿಕಾರವನ್ನು ಯಾರ ಕೈಗೂ ಕೊಡಬೇಡ. ಜೀವನದಲ್ಲಿ ಯಾವತ್ತಾದ್ರೂ ನಿನ್ನವರೇ ನಿನ್ನ ಕೈ ಬಿಟ್ಟಿದ್ದಾರೆ, ನಿನಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ನಿನಗೆ ಅನ್ನಿಸಿದಾಗ ನೀನು ಇದನ್ನು ಉಪಯೋಗಿಸು ಅಂತ ಹೇಳಿದ ಮಾತುಗಳು ಆಕೆಗೆ ಈಗ ನೆನಪಿಗೆ ಬಂದಿದ್ವು. ಏನು, ಅವರಿಗೆ ಮೊದಲೇ ಗೊತ್ತಿತ್ತ ನನ್ನ ಮಕ್ಕಳು ಮತ್ತು ಸೊಸೆಯಂದಿರು ನನ್ನ ಜೊತೆ ಈ ರೀತಿ ಮಾಡ್ತಾರೆ ಅಂತ? ಈ ಮಾತು ಯೋಚಿಸಿದ ತಕ್ಷಣ ಅವರ ಹೃದಯ ಇನ್ನೂ ಜೋರಾಗಿ ಹೊಡೆದುಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅವರಿಗೆ ಈಗ ಆ ಬೀಗದ ಸತ್ಯ ತಿಳಿದುಕೊಳ್ಬೇಕಾಗಿತ್ತು. ಆಕೆಗೆ ಈಗ ಗಂಡನ ಪ್ರತಿಯೊಂದು ಮಾತುಗಳು ನೆನಪಿಗೆ ಬರ್ತಾ ಇದ್ವು. ಕೌಸಲ್ಯ, ಇದು ನಿನಗಾಗಿ. ನೀನು ಇದನ್ನು ಯಾವತ್ತೂ ಯಾರಿಗೂ ಕೊಡಬೇಡ. ಅವಶ್ಯಕತೆ ಬಿದ್ದಾಗ ನೀನು ಇದನ್ನು ತೆಗೆದುಕೊಂಡು ಬ್ಯಾಂಕಿಗೆ ಹೋಗು. ಅಲ್ಲಿ ಹೋಗಿ ಮ್ಯಾನೇಜರ್ಗೆ ಇದನ್ನು ತೋರಿಸು. ಅವರು ನಿನಗೆ ಎಲ್ಲವನ್ನು ಅರ್ಥ ಮಾಡಿಸುತ್ತಾರೆ. ಇದೆಲ್ಲ ನೆನಪಿಗೆ ಬಂದಾಗ ಆಕೆ ಈಗ ಕೇವಲ ಬೆಳಿಗ್ಗೆಯಾಗುವುದನ್ನೇ ಕಾಯ್ತಾ ಇದ್ಲು. ಕೌಸಲ್ಯ ಅವರು ಈಗ ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಮಲಗಿಬಿಟ್ಟಿದ್ರು. ಬೆಳಿಗ್ಗೆ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲೇ ಕೌಸಲ್ಯ ಅವರು ಎದ್ದು ತನ್ನ ರೂಮ್ ಅನ್ನು ನೋಡ್ತಾರೆ. ನಿನ್ನೆ ರಾತ್ರಿ ಹರಡಿದ್ದ ಸಾಮಾನುಗಳು ಈಗಲೂ ಹಾಗೆ ಬಿದ್ದಿದ್ವು. ಆದ್ರೆ ಆಕೆಗೆ ಈಗ ಇದರಿಂದ ಏನು ಅನ್ನಿಸ್ತಾ ಇರ್ಲಿಲ್ಲ. ಅವರು ಕೇವಲ ಈ ಒಂದು ವಿಷಯವನ್ನು ಮಾತ್ರ ಯೋಚಿಸ್ತಾ ಇದ್ರು. ಈ ದಿನ ನಾನು ಬ್ಯಾಂಕಿಗೆ ಹೋಗಿ ಈ ಬೀಗದ ರಹಸ್ಯವನ್ನು ತಿಳ್ಕೋಬೇಕು ಅಂತ. ಅವರು ತಕ್ಷಣ ಆ ಬೀಗವನ್ನು ತನ್ನ ಸೀರೆಯ ಸೆರಗಿಗೆ ಗಟ್ಟಿಯಾಗಿ ಕಟ್ಕೊಳ್ತಾರೆ ಮತ್ತು ತನ್ನ ಹಳೆಯ ಬ್ಯಾಗ್ ಅನ್ನು ತೆಗೆದುಕೊಂಡು ನಿಧಾನವಾಗಿ ನಡೆಯುತ್ತಾ ಬಾಗಿಲ ಬಳಿ ಹೋಗ್ತಾರೆ. ಅವರು ಬಾಗಿಲು ತೆಗೆದಾಗ ಅವರ ರೂಮಿನ ಎದುರುಗಡೆ ಸುಕನ್ಯಾ ನಿಂತ್ಕೊಂಡಿದ್ಲು. ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಕೌಸಲ್ಯ ಅವರು ನಿಧಾನವಾಗಿ ಹೇಳಿದ್ರು, ಹೌದಮ್ಮ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸುಕನ್ಯಾ ಅವರನ್ನು ಗುರಾಯಿಸುತ್ತಾ ಮೇಲಿನಿಂದ ಕೆಳಗಿನವರೆಗೂ ನೋಡುತ್ತಾ ಹೇಳಿದ್ರು, ನನಗೆ ಆ ರೀತಿ ಏನು ಅನ್ನಿಸ್ತಾ ಇಲ್ವಲ್ಲ. ನನಗೆ ಅನ್ನಿಸ್ತಾ ಇದೆ ನೀವು ದೇವಸ್ಥಾನಕ್ಕೆ ಅಲ್ಲ, ಬೇರೆಲ್ಲೋ ಹೋಗ್ತಾ ಇದ್ದೀರಾ ಅಂತ. ಇನ್ನು ನೀವು ಏನೇನು ನಾಟಕ ಆಡ್ತಿರೋ ಏನೋ. ಅವಳ ಮಾತುಗಳಲ್ಲಿ ಎಷ್ಟೊಂದು ಅವಮಾನ ತುಂಬಿದ್ರು. ಆಕೆ ಏನು ಮಾತನಾಡಲಿಲ್ಲ. ಅವರು ಕೇವಲ ಒಂದು ಸಣ್ಣ ಮುಗುಳ್ನಗೆಯಿಂದ ಅಲ್ಲಿಂದ ಹೊರಟು ಹೋದ್ರು. ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಬಳಿ ಹೇಳ್ತಾರೆ, ನಮ್ಮ ಯಜಮಾನರು ಈ ಬೀಗವನ್ನು ನನಗೆ ಕೊಟ್ಟಿದ್ರು. ಅವರು ಹೇಳಿದ್ರು ಇದನ್ನು ಬ್ಯಾಂಕ್ ಮ್ಯಾನೇಜರ್ಗೆ ತೋರಿಸು ಅಂತ. ಈಗ ಮ್ಯಾನೇಜರ್ ಆ ಬೀಗವನ್ನು ಗಮನಿಸಿ ನಂತರ ಅವರು ತಮ್ಮ ಕಂಪ್ಯೂಟರ್ ನಲ್ಲಿ ಏನನ್ನೋ ಚೆಕ್ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲೇ ಅವರು ಎದ್ದು ತನ್ನ ಕ್ಯಾಬಿನಿನ ಒಳಗೆ ಹೋಗಿ ಕೆಲವೇ ಕ್ಷಣಗಳಲ್ಲಿ ಅವರು ಬ್ಯಾಂಕಿನ ಇನ್ನೊಬ್ಬ ಅಧಿಕಾರಿಯನ್ನು ಕರೆದುಕೊಂಡು ಹೊರಗೆ ಬರ್ತಾರೆ. ಮೇಡಮ್, ನೀವು ನಮ್ಮ ಜೊತೆ ಬನ್ನಿ ಅಂತ ಹೇಳಿದಾಗ ಕೌಸಲ್ಯ ಅವರ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ಆದ್ರೆ ಅವರು ಧೈರ್ಯ ಮಾಡಿ ಅಧಿಕಾರಿಯ ಜೊತೆ ಕ್ಯಾಬಿನಿನ ಒಳಗೆ ಹೋಗ್ತಾರೆ. ಸರ್, ನನಗೇನು ಅರ್ಥವಾಗ್ತಾ ಇಲ್ಲ. ಇಷ್ಟಕ್ಕೂ ಈ ಬೀಗ ಯಾವುದರದು? ಮ್ಯಾನೇಜರ್ ಹೇಳಿದ್ರು, ಮೇಡಮ್, ಇದು ಸಾಧಾರಣವಾದ ಬೀಗ ಅಲ್ಲ. ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಕೊಡಿ ಅಂತ ಕೇಳಿದಾಗ ಆಕೆ ಸೈಲೆಂಟ್ ಆಗಿ ತನ್ನ ಆಧಾರ್ ಕಾರ್ಡ್ ಅನ್ನು, ವೋಟರ್ ಐಡಿಯನ್ನು ತೆಗೆದುಕೊಂಡು ಅವರ ಕೈಗೆ ಕೊಡ್ತಾರೆ. ಈಗ ಮ್ಯಾನೇಜರ್ ಖುದ್ದು ಆಕೆಯನ್ನು ಕರೆದುಕೊಂಡು ಲಾಕರ್ ರೂಮಿಗೆ ಹೋಗ್ತಾರೆ. ಮೇಡಮ್, ಇದೇ ನಿಮ್ಮ ಲಾಕರ್. ನಾನು ನಮ್ಮ ಬೀಗದಿಂದ ಇದನ್ನು ಓಪನ್ ಮಾಡಿದ್ದೇನೆ. ಈಗ ನೀವು ನಿಮ್ಮ ಬಳಿ ಇರುವ ಬೀಗದಿಂದ ಇದನ್ನು ಓಪನ್ ಮಾಡಬಹುದು ಅಂತ ಹೇಳಿದಾಗ ಕೌಸಲ್ಯ ಅದನ್ನು ಓಪನ್ ಮಾಡ್ತಾರೆ.
ಅದನ್ನು ಓಪನ್ ಮಾಡಿ ನೋಡಿದಾಗ ಅವರು ಶಾಕ್ ಆಗ್ಬಿಟ್ಟಿದ್ರು. ಆ ಲಾಕ್ ಅನ್ನ ಒಡವೆಗಳು, ಕೆಲವೊಂದು ಪೇಪರ್ಗಳು, ದುಡ್ಡು ಮತ್ತು ಒಂದು ಲೆಟರ್ ಕೂಡ ಇಡಲಾಗಿತ್ತು. ಕೌಸಲ್ಯ ಅವರು ಈಗ ನಡುಗುತ್ತಿರುವ ಕೈಗಳಿಂದಲೇ ಆ ಲೆಟರ್ ಅನ್ನು ಓಪನ್ ಮಾಡಿದ್ದಾರೆ. ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು: ಕೌಸಲ್ಯ, ನೀನು ಈ ದಿನ ಈ ಪತ್ರವನ್ನು ಓದುತ್ತಾ ಇದ್ರೆ ಬಹುಶಃ ನಾನು ಜೀವಂತವಾಗಿಲ್ಲ ಅನ್ಸುತ್ತೆ. ಆದ್ರೆ ನಿನಗೆ ಯಾವತ್ತು ಏನು ಕಡಿಮೆಯಾಗಬಾರ್ದು ಅಂತಾನೆ ನಾನು ಯಾವಾಗಲೂ ಯೋಚಿಸ್ತಾ ಇದ್ದೆ. ನನ್ನ ಜೀವನದಲ್ಲಿ ನಾನು ಸಂಪಾದನೆ ಮಾಡಿದ ಎಲ್ಲವನ್ನು ನಾನು ನಿನ್ನ ಹೆಸರಿಗೆ ಮಾಡಿದ್ದೇನೆ. ಜೀವನದಲ್ಲಿ ನೀನು ಯಾವತ್ತು ಯಾರ ಮುಂದೆಯೂ ಕೈ ಚಾಚಬಾರ್ದು ಅಂತ ಈ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀನಿ. ಆ ಪತ್ರ ಓದ್ಬೇಕಾದ್ರೆ ಕೌಸಲ್ಯ ಅವರ ಕಣ್ಣುಗಳಿಂದ ಕಣ್ಣೀರು ತಾನಾಗಿಯೇ ಬರ್ತಾ ಇತ್ತು. ಗಂಡನ ಪ್ರತಿಯೊಂದು ಮಾತುಗಳು ಆಕೆಗೆ ಈಗ ನೆನಪಿಗೆ ಬರ್ತಾ ಇದ್ವು. ಅವರ ಮನಸ್ಸಿನಲ್ಲಿ ಈಗ ಒಂದು ಹೊಸ ಆಶಾಕಿರಣ ಕಾಣಿಸ್ತಾ ಇತ್ತು. ಅವರು ಈಗ ತಮ್ಮ ಗಂಡನ ಆ ಪತ್ರವನ್ನು ತನ್ನ ಎದೆಗೆ ಅಪ್ಪಿಕೊಂಡು ದೀರ್ಘವಾದ ಉಸಿರು ತೆಗೆದುಕೊಳ್ತಾರೆ. ಮ್ಯಾನೇಜರ್ ಹೇಳ್ತಾರೆ, ಮೇಡಮ್, ನೀವು ಒಪ್ಪಿಕೊಂಡ್ರೆ ಇದೆಲ್ಲವನ್ನು ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬಹುದು. ನಿಮಗೆ ಅವಶ್ಯಕತೆ ಇದ್ರೆ ಎಲ್ಲವನ್ನು ನೀವು ತೆಗೆದುಕೊಳ್ಳಬಹುದು. ಆಗ ಕೌಸಲ್ಯ ಅವರು ಹೇಳಿದ್ರು, ನಾನು ಕೇವಲ ಸ್ವಲ್ಪ ದುಡ್ಡನ್ನು ಮಾತ್ರ ತೆಗೆದುಕೋಬೇಕು. ಉಳಿದ ದುಡ್ಡನ್ನು ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂದುಕೊಳ್ತಾ ಇದ್ದೀನಿ. ಸ್ವಲ್ಪ ಸಮಯದಲ್ಲೇ ಆ ದುಡ್ಡನ್ನು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಸ್ವಲ್ಪ ದುಡ್ಡನ್ನು ಅವರ ಕೈಗೆ ಸಹ ಕೊಡಲಾಯಿತು. ಕೌಸಲ್ಯ ಅವರು ಒಡವೆಗಳನ್ನು, ಆಸ್ತಿಯ ಪತ್ರಗಳನ್ನು ನೀಟಾಗಿ ಮತ್ತೆ ಬ್ಯಾಂಕಿನ ಲಾಕರ್ನೊಳಗೆ ಇಟ್ಟುಬಿಟ್ರು. ಆಕೆ ಈಗ ಬ್ಯಾಂಕಿನ ಹೊರಗೆ ನಿಂತು ಯೋಚಿಸ್ತಾ ಇದ್ರು, ನಾನು ಈಗ ಎಲ್ಲಿಗೆ ಹೋಗ್ಬೇಕು ಅಂತ. ಆಗಲೇ ಯಾರು ಅವರನ್ನು ಹಿಂದೆಯಿಂದ ಕರೆದ ಹಾಗಾಯ್ತು. ಅದು ಬೇರೆ ಯಾರು ಅಲ್ಲ, ದೀಪಕ್ ಆಗಿದ್ದ. ಅಮ್ಮ, ನೀವು ಇಲ್ಲಿ ಬ್ಯಾಂಕಿನಲ್ಲಿ ಅಂತ ಕೇಳಿದಾಗ ಕೌಸಲ್ಯ ಅವರು ಮುಗುಳ್ನಗೆಯಿಂದ, ಹೌದು ಮಗ, ನನಗೆ ಇಲ್ಲಿ ಸ್ವಲ್ಪ ಮುಖ್ಯವಾದ ಕೆಲಸ ಇತ್ತು ಅಂತ ಹೇಳ್ತಾರೆ. ಕೌಸಲ್ಯ ಅವರ ಕಣ್ಣುಗಳಲ್ಲಿ ಈಗ ಎಷ್ಟೋ ಆತ್ಮವಿಶ್ವಾಸ ತುಂಬಿಕೊಂಡಿತ್ತು. ಅವರು ಎಷ್ಟೋ ಧೈರ್ಯವಾಗಿದ್ರು. ಆಕೆಯನ್ನು ಈ ರೀತಿ ನೋಡಿದ ದೀಪಕ್ ಹೇಳ್ತಾನೆ, ಅಮ್ಮ, ನೀವು ಬರುವ ಹಾಗಿದ್ರೆ ನನ್ನ ಜೊತೆ ನನ್ನ ಮನೆಗೆ ಬರಬಹುದು. ನಾನು ನಿಮಗೆ ಮೊದ್ಲೇ ಹೇಳಿದ್ದೆ ಅಲ್ವಾ. ಅವರಿಗೆ ದೀಪಕ್ ಮಾತುಗಳಲ್ಲಿ ಸತ್ಯ ಕಾಣಿಸ್ತಾ ಇತ್ತು. ಆದ್ರೆ ಆಕೆ ಯಾರ ಮೇಲೆಯೂ ಭಾರವಾಗಿರಲು ಇಷ್ಟಪಡಲಿಲ್ಲ. ಮಗ, ನಾನು ಯಾರ ಮೇಲೆಯೂ ಭಾರವಾಗಿರಲು ಬಯಸೋದಿಲ್ಲ ಅಂತ ಹೇಳಿದಾಗ ದೀಪಕ್ ನಗುತ್ತಾ ಹೇಳ್ತಾನೆ, ನಿಮಗೆ ಯಾರು ಹೇಳಿದ್ದು ನೀವು ನನ್ನ ಮೇಲೆ ಭಾರ ಆಗ್ತೀರಾ ಅಂತ? ಅಮ್ಮನ ಮನೆ ಅದು ಕೇವಲ ಆಕೆಯದ್ದು ಮಾತ್ರ ಆಗಿರುತ್ತೆ. ನಿಮಗೆ ಎಲ್ಲಿಯವರೆಗೂ ಅಲ್ಲಿ ಇರಬೇಕು ಅಂತ ಅನ್ಸುತ್ತೋ ಅಲ್ಲಿಯವರೆಗೂ ನೀವು ಆರಾಮವಾಗಿ ಇರಬಹುದು. ನಿಮ್ಮ ಮನಸ್ಸಿಗೆ ಹೋಗ್ಬೇಕು ಅಂತ ಅನ್ನಿಸಿದಾಗ ನೀವು ಹೋಗಬಹುದು. ಆದ್ರೆ ಒಂದೇ ಒಂದು ಬಾರಿ ನೀವು ನನ್ನ ಜೊತೆ ಬನ್ನಿ. ನಿಮ್ಮ ಋಣ ತೀರಿಸುವ ಒಂದೇ ಒಂದು ಅವಕಾಶವನ್ನು ಮಾತ್ರ ಕೊಡಿ ಅಂತ ಹೇಳಿದಾಗ, ಆಯ್ತು ಮಗ, ನಾನು ಬರ್ತೀನಿ. ಆದ್ರೆ ಕೇವಲ ಕೆಲವು ದಿನ ಮಾತ್ರ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ದೀಪಕ್ ಈಗ ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಬಾಗಿಲಿನ ಬಳಿ ದೀಪಕ್ ಅವರ ಹೆಂಡತಿ ಆಶಾ ಕೂಡ ನಿಂತ್ಕೊಂಡಿದ್ಲು. ಆಶಾ ಕೌಸಲ್ಯ ಅವರನ್ನು ನೋಡಿ ಎಷ್ಟೋ ಪ್ರೀತಿಯಿಂದ ಆಕೆಯನ್ನು ಮಾತನಾಡಿಸಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಮನೆಯೊಳಗೆ ಕರೆದುಕೊಂಡು ಹೋಗ್ತಾರೆ. ಆ ಮನೆಯಲ್ಲಿ ಕೌಸಲ್ಯ ಅವರಿಗೆ ಎಷ್ಟೋ ನೆಮ್ಮದಿ ಅನ್ನಿಸ್ತಾ ಇತ್ತು. ರಾತ್ರಿ ದೀಪಕ್ ಮತ್ತು ಆಶಾ ಮುಂದೆ ಆಕೆ ತನ್ನ ನಿರ್ಧಾರವನ್ನು ಹೇಳಿದ್ರು. ನಾನು ನನ್ನ ಸಂಪತ್ತನ್ನು ನನ್ನಂತಹ ಯಾರು ಇಲ್ಲದವರಿಗೆ, ಅನಾಥರಿಗಾಗಿ ಬಳಸಬೇಕು ಅಂದುಕೊಂಡಿದ್ದೀನಿ. ನಾನು ಒಂದು ಆಶ್ರಮವನ್ನು ಓಪನ್ ಮಾಡ್ತೀನಿ. ಅಲ್ಲಿ ನನ್ನಂತಹ ವಯಸ್ಸಾದ ಹಿರಿಯರಿಗೆ ಗೌರವದಿಂದ ಬದುಕಲು ಅವಕಾಶ ಇರುವಂತೆ ಮಾಡಿಕೊಡ್ತೀನಿ. ಈ ಮಾತನ್ನು ಕೇಳಿದ ತಕ್ಷಣ ದೀಪಕ್ ಮತ್ತು ಆಶಾ ಕಣ್ಣುಗಳಲ್ಲಿ ಆಕೆಯ ಮೇಲೆ ಎಷ್ಟೋ ಗೌರವ ತುಂಬಿತ್ತು. ಅಮ್ಮ, ನೀವು ತುಂಬಾ ಒಳ್ಳೆಯ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಅವರಿಬ್ರು. ಕೌಸಲ್ಯ ಅವರು ತನ್ನ ಕಣ್ಣೀರನ್ನು ಒರೆಸಿಕೊಂಡು, ಮಗ, ನಾಳೆ ನೀನು ಯಾರಾದರೂ ಒಳ್ಳೆಯ ವಕೀಲರ ಬಳಿ ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳ್ತಾರೆ. ಅವರ ಕಣ್ಣುಗಳಲ್ಲಿ ಈಗ ಯಾವುದೇ ರೀತಿಯ ಭಯವಿರಲಿಲ್ಲ. ಅವರು ಈಗ ಒಂದು ಹೊಸ ಬದಲಾವಣೆಗೆ ಸಿದ್ಧರಾಗಿದ್ರು. ಆ ಬದಲಾವಣೆ ಕೇವಲ ಆಕೆಯ ಜೀವನಕ್ಕೆ ಮಾತ್ರವಲ್ಲ, ಎಷ್ಟೋ ಹಿರಿಯ ಜೀವಗಳಿಗೆ ಒಂದು ಗೌರವದ ಬದಲಾವಣೆಯಾಗಿತ್ತು. ಅತ್ತೆ ಇನ್ನೂ ಯಾಕೆ ಮನೆಗೆ ಬಂದಿಲ್ಲ ಅಂತ ಅವರೆಲ್ಲ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಅವರಿಗೆ ಏನಾದ್ರೂ ಆಗೋಗಿದ್ಯಾ ಅಂತ ಶಿವು ಹೇಳಿದಾಗ ಸುಕನ್ಯಾ ಕೋಪವಾಗಿ ಹೇಳ್ತಾಳೆ, ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅತ್ತೆ ತನ್ನ ಸ್ನೇಹಿತರನ್ನು ಭೇಟಿಯಾಗಲು ಹೋಗಿರಬಹುದು, ಅಥವಾ ನಮ್ಮ ಮೇಲೆ ಕೋಪ ಮಾಡಿಕೊಂಡು ಎಲ್ಲಾದರೂ ಮರದ ಕೆಳಗೆ ಕುಳಿತುಕೊಂಡಿರಬಹುದು ಅಂತ ಆಗಲೇ ಬಿಂದು ಹೇಳಿದ್ರು. ಆದ್ರೆ ಅತ್ತೆ ಇಲ್ಲಿಯವರೆಗೂ ಯಾವತ್ತೂ ಆ ರೀತಿ ಏನೂ ಮಾಡಿರ್ಲಿಲ್ಲ. ಎಷ್ಟೇ ಸಮಯವಾದ್ರೂ ಸರಿ ಆಕೆ ಯಾರ ಮನೆಯಲ್ಲೂ ರಾತ್ರಿ ಕಳೆಯೋದಿಲ್ಲ. ಖಂಡಿತ ವಾಪಸ್ ಮನೆಗೆ ಬಂದು ಬಿಡ್ತಾರೆ ಅಂತ ಹೇಳ್ತಾ ಇದ್ಲು.
ರಾತ್ರಿಯಾದರೂ ಕೌಸಲ್ಯ ಮನೆಗೆ ಬರದೇ ಇದ್ದಾಗ ಅವರ ಮಕ್ಕಳಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಅವರು ಈಗ ಅಕ್ಕಪಕ್ಕದಲ್ಲಿ ಆಕೆಯ ಬಗ್ಗೆ ವಿಚಾರಿಸ್ತಾ ಇದ್ರು. ಆದ್ರೆ ಯಾರಿಗೂ ಕೌಸಲ್ಯ ಅವರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ನಾವು ಪೊಲೀಸ್ ಸ್ಟೇಷನ್‌ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಅತ್ತೆ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ ಅಂತ. ಒಂದು ವೇಳೆ ಅವರ ಜೊತೆ ಏನಾದ್ರೂ ತೊಂದರೆ ಆಗಿದ್ರೆ ಅಂತ ಬಿಂದು ಹೇಳಿದಾಗ, ಸುಕನ್ಯಾ ಹೇಳ್ತಾಳೆ, "ನೀನು ಇದೇನು ಹುಚ್ಚಿಯ ಹಾಗೆ ಮಾತಾಡ್ತಾ ಇದ್ಯಾ? ಪೊಲೀಸ್‌ನವರ ಬಳಿ ನಾವು ಮರೆತು ಕೂಡ ಹೋಗುವ ಹಾಗಿಲ್ಲ. ನಾವೇನಾದರೂ ಪೊಲೀಸರ ಬಳಿ ಹೋದ್ರೆ ಅವರು ನಮ್ಮನ್ನೇ ಅನುಮಾನ ಪಡ್ತಾರೆ. ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ನೀವು ಏನ್ ಮಾಡ್ತಾ ಇದ್ರಿ? ಯಾಕೆ ನಮ್ಮ ಬಳಿ ಮೊದಲೇ ಬಂದಿಲ್ಲ ಅಂತ ನಮ್ಮನ್ನೇ ನೂರಾರು ಪ್ರಶ್ನೆ ಕೇಳ್ತಾರೆ" ಅಂತ ಹೇಳ್ತಾಳೆ. ಅವರ ಗಂಡ ಕೂಡ ಹೌದು ಸುಕನ್ಯಾ ಸರಿಯಾಗಿ ಹೇಳ್ತಾ ಇದ್ದಾಳೆ ಅಂತ ತಲೆ ಆಡಿಸ್ತಾನೆ. ಅಮ್ಮನಿಗೆ ವಯಸ್ಸಾಗಿ ಹೋಗಿದೆ. ಆಕೆ ಎಲ್ಲಾದರೂ ದಾರಿ ತಪ್ಪಿಸಿಕೊಂಡಿರಬಹುದು ಅಥವಾ ಯಾರಾದರೂ ಸಂಬಂಧಿಕರ ಬಳಿ ಹೋಗಿರಬಹುದು. ಬೆಳಿಗ್ಗೆ ಆಕೆಯನ್ನು ಹುಡುಕೋಣ ಅಂತ ಹೇಳಿದಾಗ ಸುಕನ್ಯಾ ಹೇಳ್ತಾಳೆ, ಇದೆಲ್ಲವನ್ನು ಬಿಟ್ಟು ಈಗ ಊಟ ಮಾಡೋಣ. ನಾಳೆ ಯೋಚನೆ ಮಾಡೋಣ. ಒಂದು ವೇಳೆ ನಾಳೆ ಆಕೆ ಮನೆಗೆ ವಾಪಸ್ ಬರದಿದ್ರೆ ಆಗ ನಾವು ಯೋಚಿಸೋಣ ಏನ್ ಮಾಡ್ಬೇಕು ಅಂತ. ಕೌಸಲ್ಯ ಅವರು ಈಗ ತುಂಬಾ ನೆಮ್ಮದಿಯಾಗಿ ಆರಾಮವಾಗಿ ಮಲಗಿದ್ರು. ಎಷ್ಟೋ ದಿನದ ನಂತರ ಆಕೆ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಬೆಳಿಗ್ಗೆ ಕೌಸಲ್ಯ ಅವರು ಎದ್ದು ಸ್ನಾನ ಮಾಡಿ ಹಾಲ್ಗೆ ಬಂದಾಗ ಹಾಲಿನಲ್ಲಿ ಅವರಿಗಾಗಿ ಬಿಸಿ ಬಿಸಿಯಾದ ಕಾಫಿ, ತಿಂಡಿ ಎಲ್ಲವೂ ರೆಡಿಯಾಗಿದ್ವು. ತಿಂಡಿ ತಿಂದ ನಂತರ ಕೌಸಲ್ಯ ಅವರು ಹೇಳಿದ್ರು, ಮಗ, ಈ ದಿನ ನನ್ನನ್ನು ಒಳ್ಳೆಯ ವಕೀಲರ ಬಳಿ ಕರೆದುಕೊಂಡು ಹೋಗ್ತೀಯಾ? ಆಗ ದೀಪಕ್ ಹೇಳ್ತಾನೆ, ಅಮ್ಮ, ನಾನು ರಾತ್ರಿನೇ ಒಬ್ಬ ವಕೀಲರ ಜೊತೆ ಮಾತನಾಡಿದ್ದೇನೆ. ಅವರು ತುಂಬಾ ಒಳ್ಳೆಯವರು. ನೀವು ಮೊದಲು ತಿಂಡಿ ತಿನ್ನಿ, ನಂತರ ನಾವು ಹೋಗೋಣ ಅಂತ ಹೇಳ್ತಾನೆ. ತಿಂಡಿ ತಿಂದ ನಂತರ ಅವರಿಬ್ಬರು ವಕೀಲರ ಆಫೀಸ್‌ಗೆ ಹೋಗ್ತಾರೆ. ವಕೀಲರು ವಿಸ್ತಾರವಾಗಿ ಆಕೆಯ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡಿದ್ರು. ನಂತರ ಅವರು ಗಂಭೀರವಾಗಿ ಹೇಳ್ತಾರೆ, ಮೇಡಮ್, ನೀವು ಇದರ ಬಗ್ಗೆ ಚೆನ್ನಾಗಿ ಯೋಚಿಸಿದ್ದೀರಾ ತಾನೆ? ಹೌದು ಸರ್, ನಾನು ತೀರ್ಮಾನ ಮಾಡಿದ್ದೇನೆ. ನನ್ನ ಪ್ರಾಪರ್ಟಿಯಿಂದ ಅವರನ್ನು ಹೊರಗೆ ಹಾಕುವ ಕಾಗದಗಳನ್ನು ಮಾತ್ರ ನಾನು ಮಾಡಿಸೋದಿಲ್ಲ. ನಾನು ಪೇಪರ್‌ನಲ್ಲಿ ಕೂಡ ಅಡ್ವರ್ಟೈಸ್‌ಮೆಂಟ್ ಹಾಕಿಸ್ತೀನಿ. ನಾನು ಈ ಜಗತ್ತಿಗೆ ಹೇಳ್ಬೇಕು, ನನ್ನ ಮಕ್ಕಳಿಗೆ ನನ್ನ ಆಸ್ತಿಯ ಮೇಲೆ ನನ್ನ ಜೊತೆ ಯಾವುದೇ ಸಂಬಂಧ ಇಲ್ಲ ಅಂತ. ನಾನು ನನ್ನ ಸ್ವಇಚ್ಛೆಯಿಂದ ಅವರನ್ನು ಹೊರಹಾಕ್ತಾ ಇದ್ದೀನಿ. ಈ ದಿನದಿಂದ ಅವರಿಗೆ ನನಗೆ ಯಾವುದೇ ಸಂಬಂಧ ಇರೋದಿಲ್ಲ. ಈ ಮಾತು ಕೇಳಿ ದೀಪಕ್ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾನೆ. ಅಮ್ಮ, ನೀವು ಇಷ್ಟು ದೊಡ್ಡ ತೀರ್ಮಾನ ಮಾಡ್ತಾ ಇದ್ದೀರಾ? ನಿಜವಾಗಿಯೂ ನೀವು ಈ ರೀತಿ ಮಾಡೋಕೆ ಸಾಧ್ಯನಾ? ಅಂತ ಹೇಳಿದಾಗ ಕೌಸಲ್ಯ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ಆದ್ರೆ ಅದು ಯಾವುದೋ ದುಃಖದ ಕಣ್ಣೀರಾಗಿರ್ಲಿಲ್ಲ. ಹೌದು ಮಗ, ಯಾವ ತಾಯಿಗೆ ತನ್ನದೇ ಮನೆಯಲ್ಲಿ 2 ತುತ್ತಿನ ಊಟಕ್ಕಾಗಿ ಕಾಯುವಂತೆ, ಬೇಡಿಕೊಳ್ಳುವಂತೆ ಮಾಡ್ತಾರೋ ಅವರು ಯಾವತ್ತೂ ಯಾವುದೇ ನಂಬಿಕೆ ಇಟ್ಕೋಬಾರ್ದು. ನಾನು ಈಗ ಒಂದು ಹೊಸ ಜೀವನವನ್ನು ಶುರು ಮಾಡ್ಬೇಕು ಅಂದುಕೊಂಡಿದ್ದೀನಿ. ಎಲ್ಲಿ ಗೌರವ ಸಿಗುತ್ತೋ, ಎಲ್ಲಿ ಪ್ರೀತಿ ಸಿಗುತ್ತೋ ಅಲ್ಲಿ ನಾನಿರ್ಬೇಕು ಅಂದುಕೊಳ್ತಾ ಇದ್ದೀನಿ. ಆಗ ವಕೀಲರು ಹೇಳ್ತಾರೆ, ಓಕೆ ಮೇಡಮ್, ಆಯ್ತು. ನಾನು ಎಲ್ಲಾ ಪೇಪರ್‌ಗಳನ್ನು ರೆಡಿ ಮಾಡಿಸ್ತೀನಿ. ಪೇಪರ್‌ನಲ್ಲಿ ಅಡ್ವರ್ಟೈಸ್‌ಮೆಂಟ್ ಕೂಡ ನಾನೇ ನಿಂತು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಈಗ ವಕೀಲರು ಎಲ್ಲಾ ಕಾಗದ ಪತ್ರಗಳನ್ನು ರೆಡಿ ಮಾಡಿ ಹೇಳ್ತಾರೆ, ಮೇಡಮ್, ಇವುಗಳನ್ನು ನೀವು ಹೇಳಿದ ಹಾಗೆ ರೆಡಿ ಮಾಡ್ಸಿದೀನಿ. ನೀವು ಕೇವಲ ಸೈನ್ ಮಾಡ್ಬೇಕು ಅಷ್ಟೇ. ನಂತರ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ. ನೀವು ಸೈನ್ ಮಾಡಿದ ನಂತರ ನಿಮ್ಮ ಆಸ್ತಿಯ ಮೇಲೆ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ ಅಂತ ಹೇಳಿದಾಗ ಕೌಸಲ್ಯ ಒಮ್ಮೆ ಆ ಪೇಪರ್‌ಗಳನ್ನೇ ನೋಡ್ತಾ ಇದ್ರು. ಆ ಮನೆಯಲ್ಲಿ ಅವರು ಅನುಭವಿಸಿದ ಅವಮಾನ, ನೋವು, ಕಣ್ಣೀರು ಎಲ್ಲವನ್ನೂ ನೆನೆಸಿಕೊಂಡು ಒಂದೇ ಒಂದು ಕ್ಷಣ ಕೂಡ ಯೋಚಿಸದೆ ಆಕೆ ಆ ಪೇಪರ್‌ಗಳ ಮೇಲೆ ಸೈನ್ ಅನ್ನು ಮಾಡಿದ್ರು. ದೀಪಕ್ ಮತ್ತು ಆಶಾ ಇವೆಲ್ಲವನ್ನು ನೋಡ್ತಾನೆ ನಿಂತ್ಕೊಂಡಿದ್ರು. ವಕೀಲರು ಹೇಳ್ತಾರೆ, ಮೇಡಮ್, ನೀವು ನಿಶ್ಚಿಂತೆಯಿಂದ ಇರಿ. ನಾಳೆ ಬೆಳಿಗ್ಗೆ ಪೇಪರ್‌ನಲ್ಲಿ ಈ ನ್ಯೂಸ್ ಕೂಡ ಹೊರಬರುತ್ತೆ. ಕಾನೂನಿನ ಪ್ರಕಾರ ಕೂಡ ನಿಮ್ಮ ಮಕ್ಕಳಿಗೆ ನಿಮ್ಮ ಜೊತೆ ಯಾವುದೇ ಸಂಬಂಧವಿರೋದಿಲ್ಲ. ವಕೀಲರ ಆಫೀಸ್‌ನಿಂದ ಹೊರಬರಬೇಕಾದ್ರೆ ಆಕೆ ಅಂದುಕೊಳ್ತಾರೆ, ಇನ್ನು ಮುಂದೆ ನಾನು ನನ್ನ ಗಂಡನ ಆಸರೆಯ ಮೇಲೆ, ಅವರ ದುಡ್ಡಿನ ಮೇಲೆ ನನ್ನ ಜೀವನವನ್ನು ನಡೆಸಬೇಕು ಅಂತ. ಮಾರನೆಯ ದಿನ ಬೆಳಿಗ್ಗೆ ಕೌಸಲ್ಯ ಅವರು ಬೇಗ ಎದ್ದು ಪೇಪರ್ ಅನ್ನು ತೆಗೆದುಕೊಳ್ತಾರೆ. ಆಕೆಯ ಕಣ್ಣುಗಳಲ್ಲಿ ಯಾವುದೇ ದುಃಖ, ನೋವು ಇರ್ಲಿಲ್ಲ. ಆಕೆ ಈಗ ದೀಪಕ್‌ನ ಜೊತೆ ತನ್ನ ಮನೆಯ ಎದುರುಗಡೆ ನಿಂತ್ಕೊಂಡಿದ್ಲು. ಸ್ವಲ್ಪ ಸಮಯ ಹೊರಗೆ ನಿಂತು ಯೋಚಿಸಿದ ನಂತರ ಕೌಸಲ್ಯ ಅವರು ಈಗ ಬಾಗಿಲನ್ನು ಜೋರಾಗಿ ತಟ್ತಾ ಇದ್ರು. ಬಾಗಿಲು ಓಪನ್ ಆದಾಗ ಎದುರುಗಡೆ ಸುಕನ್ಯಾ ಮತ್ತು ಬಿಂದು ಇಬ್ಬರು ನಿಂತುಕೊಂಡಿದ್ರು. ಅವರು ಕೌಸಲ್ಯ ಅವರನ್ನು ನೋಡಿದ ತಕ್ಷಣ ಹೇಳ್ತಾರೆ, ಅತ್ತೆ, ನೀವು ಬಂದ್ಬಿಟ್ರಾ? ಇಷ್ಟಕ್ಕೂ ಈ 2 ದಿನ ನೀವು ಎಲ್ಲಿದ್ರಿ? ಈ ಮಾತು ಕೇಳಿ ಅವರ ಮಕ್ಕಳು ಸಹ ಹೊರಗೆ ಓಡಿ ಬಂದಿದ್ರು. ಈಗ ಸತೀಶ್ ಹೇಳ್ತಾನೆ, ಅಮ್ಮ, ನಿಮ್ಗೆ ನಾಚಿಕೆ ಆಗಲ್ವಾ? ಯಾರಂದ್ರೆ ಅವರ ಮನೆಯಲ್ಲಿ ನೀನು ಹೇಗೆ ಇರ್ತೀಯಾ? ನೀನು ನಮಗೆ ಕಳಂಕ ತರುವ ಕೆಲಸ ಮಾಡ್ಬೇಕು ಅಂದ್ಕೊಂಡಿದೀಯಾ?
ಈ ಮಾತು ಕೇಳಿದ ತಕ್ಷಣ ಕೌಸಲ್ಯ ಅವರ ಮುಖದಲ್ಲಿ ಒಂದು ನಗು ಮೂಡಿತು. ಆಕೆ ಈಗ ನಗ್ತಾರೆ. ಆ ಪೇಪರ್ ಅನ್ನು ಅವರ ಮುಂದೆ ಕೊಡ್ತಾರೆ ಮತ್ತು ಕೋಪವಾಗಿ ಹೇಳಿದ್ರು, ಮೊದಲು ಇದನ್ನು ಓದಿ ಅಂತ. ಸತೀಶ್ ಈಗ ಪೇಪರ್ ಅನ್ನು ತೆಗೆದುಕೊಂಡು ಓದಲು ಶುರು ಮಾಡ್ತಾನೆ. ಓದ್ಬೇಕಾದ್ರೆ ಅವನ ಮುಖದ ಭಾವನೆಗಳೆಲ್ಲವೂ ಬದಲಾಗಿ ಬಿಟ್ಟಿದ್ವು. ನಾನು ಕೌಸಲ್ಯ, ನನ್ನ ಇಬ್ಬರು ಗಂಡು ಮಕ್ಕಳು ಮತ್ತು ಸೊಸೆಯಂದಿರ ಜೊತೆ ಎಲ್ಲಾ ರೀತಿಯ ಸಂಬಂಧವನ್ನು ಮುರಿದು ಹಾಕ್ತಾ ಇದ್ದೀನಿ. ನನ್ನ ಆಸ್ತಿ ಮತ್ತು ನನ್ನ ಮನೆ ನನ್ನ ಹೆಸರಿನ ಮೇಲಿದೆ. ಆದ್ದರಿಂದ ನಾನು ಸತ್ತ ನಂತರವೂ ನನ್ನ ಆಸ್ತಿಯ ಮೇಲೆ ಅವರಿಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ. ನನ್ನನ್ನು ಮನೆಯಲ್ಲಿ ಇಟ್ಟುಕೊಳ್ಳಲು ಇಷ್ಟವಿಲ್ಲದವರಿಗೆ ನಾನು ನನ್ನ ಆಸ್ತಿಯನ್ನು ಸಹ ಕೊಡೋದಿಲ್ಲ. ಇದನ್ನು ಓದಿ ಆ ಮಗ ಮತ್ತು ಸೊಸೆ ಇಬ್ಬರಿಗೂ ಶಾಕ್ ಆಗ್ಬಿಟ್ಟಿತು. ಶಿವು ನಡುಗುತ್ತಿರುವ ಧ್ವನಿಯಲ್ಲೇ ಹೇಳ್ತಾನೆ, ಅಮ್ಮ, ಇದೆಲ್ಲ ಏನು? ಕೌಸಲ್ಯ ಅವರು ಕೋಪದಲ್ಲಿ ಹೇಳ್ತಾರೆ, ನೀನು ನನ್ನನ್ನು ಅಮ್ಮ ಅಂತ ಕರಿಬೇಡ. ನಿನ್ನ ಹೆಂಡತಿಯರು ನನ್ನನ್ನು ಅವಮಾನ ಮಾಡ್ತಾ ಇರ್ಬೇಕಾದ್ರೆ ನಾನು ಎಷ್ಟೊಂದು ಅಳ್ತಾ ಇದ್ದೆ, ಎಷ್ಟೊಂದು ನೋವು ಪಡ್ತಾ ಇದ್ದೆ. ಆಗ ಒಂದೇ ಒಂದು ಬಾರಿ ಕೂಡ ನೀನು ನನ್ನ ಜೊತೆ ನಿಂತುಕೊಳ್ಳಲಿಲ್ಲ. ನೀವು ನಿಮ್ಮ ಮುಖಗಳನ್ನು ತಿರುಗಿಸಿಕೊಂಡಿದ್ರಿ. ನಿಮಗೆ ನಿಮ್ಮ ಹೆತ್ತ ತಾಯಿ ಕಾಣಿಸ್ಲಿಲ್ಲ. ಈಗ ನಾನು ನಿಮ್ಮನ್ನು ಈ ಮನೆಯಿಂದ ಹೊರ ಹಾಕ್ತಾ ಇದ್ದೀನಿ. ಈಗ ಇಬ್ಬರು ಅಣ್ಣ ತಮ್ಮಂದಿರು ತಾಯಿಯ ಕಾಲ ಮೇಲೆ ಬಿದ್ದು ಕೇಳ್ಕೊಳ್ತಾ ಇದ್ರು, ಅಮ್ಮ, ನಾವು ನೀನು ಹೆತ್ತ ಮಕ್ಕಳು, ನಮ್ಮ ಜೊತೆ ನೀವು ಆ ರೀತಿ ಮಾಡ್ಬೇಡಿ ಅಂತ ಹೇಳ್ತಾ ಇದ್ರು. ಆಗಲೇ ಸುಕನ್ಯಾ ಕೋಪದಿಂದ ಕೂಗಾಡ್ತಾಳೆ, ಈ ಮನೆಯಿಂದ ಯಾರು ಹೊರಗೆ ಹೋಗೋದಿಲ್ಲ, ಈ ಮನೆ ನಮ್ದು ಅಂತ ಹೇಳಿದಾಗ ಕೌಸಲ್ಯ ಅವರು ಜೋರಾಗಿ ಸೊಸೆಯ ಕೆನ್ನೆಗೆ ಒಂದು ಏಟು ಕೊಡ್ತಾರೆ. ಈ ಮನೆ ಕೇವಲ ನಂದು. ನಾನು ಈಗ ತೀರ್ಮಾನ ತೆಗೆದುಕೊಂಡಿದ್ದೇನೆ. ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೆ ಯಾವುದೇ ಸ್ಥಾನ ಇರೋದಿಲ್ಲ. ಈ ಮಾತು ಕೇಳಿದ ತಕ್ಷಣ ಶಿವು ಮತ್ತು ಸತೀಶ್ ಇಬ್ಬರು ಹೇಳ್ತಾರೆ, ಅಮ್ಮ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡು ಅಂತ. ಆದ್ರೆ ಕೌಸಲ್ಯ ಅವರು ಯಾವ ಮಾತನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರ್ಲಿಲ್ಲ. ಅವರು ಕೋಪದಿಂದ ಹೇಳ್ತಾರೆ, ನನ್ನ ತೀರ್ಮಾನ ಆಗೋಗಿದೆ. ಮೊದಲು ನೀವು ನನ್ನ ಮನೆಯಿಂದ ಹೊರಗಡೆ ಹೋಗಿ. ಇನ್ನೊಮ್ಮೆ ನನ್ನ ಮನೆಯ ಬಾಗಿಲಿನ ಕಡೆ ನೀವು ಯಾವತ್ತೂ ಬರಬೇಡಿ. ಅಲ್ಲಿಗೆ ಪೊಲೀಸರು ಬಂದಾಗ ಈಗ ಮಕ್ಕಳು ಮತ್ತು ಸೊಸೆಯಂದಿರು ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋಗಲು ಮುಂದಾಗ್ತಾರೆ. ಕೌಸಲ್ಯ ಅವರು ಈಗ ಆ ಮನೆಯಲ್ಲಿ ನೆಮ್ಮದಿಯಾಗಿದ್ರು. ಅವರು ಈಗ ಆ ಮನೆಯನ್ನು ಒಂದು ವೃದ್ಧಾಶ್ರಮವಾಗಿ ಬದಲಾಯಿಸಿದ್ರು. ವಯಸ್ಸಾದ ಯಾರು ಇಲ್ಲದ ಹಿರಿಯರಿಗೆ ಹೊಟ್ಟೆ ತುಂಬಾ ಊಟ ಮತ್ತು ಗೌರವ ಸಿಗಲಿ ಅಂತ ಆ ಆಶ್ರಮವನ್ನು ನಡೆಸಲು ದೀಪಕ್ ಮತ್ತು ಆಶಾ ಆಕೆಗೆ ಸಹಾಯ ಮಾಡ್ತಾ ಇದ್ರು. ನಮ್ಮನ್ನು ಹೆತ್ತ ತಂದೆ ತಾಯಿ ನಮ್ಮಿಂದ ಬಯಸುವುದು ಕೇವಲ 2 ಹೊತ್ತು ಊಟ, ಸ್ವಲ್ಪ ಪ್ರೀತಿ ಮತ್ತು ಸ್ವಲ್ಪ ಗೌರವ. ನಮಗಾಗಿ ಅದೆಷ್ಟೋ ಕಷ್ಟವನ್ನು ಅನುಭವಿಸಿದವರಿಗೆ ನಮ್ಮಿಂದ ಅಷ್ಟು ಕೂಡ ಕೊಡಲು ಆಗೋದಿಲ್ವಾ ಹೇಳಿ? ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.